कृष्णपूजावसमुनि विश्वेशं पुष्पतमस्ते परिव्राट चक्रवर्ती पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ध्रुवादिभान्तरवे वैष्णवेन्दे श्रीराघवेन्द्रगुरवे नमो अत्यन्तदयाळवे रामाय रामभद्राय रामचन्द्राय वेधसे रघुनाथाय नाथाय सीताय पतये नमः। कृष्णं वंदे जगद्गुरु। ಮಂತ್ರಾಲಯದ ಮಠಾಧೀಶರಾದಂತಹ ಶ್ರೀ ರಾಘವೇಂದ್ರ ಸಾರ್ವಭೌಮರ 353ನೇ ಆರಾಧನಾ ಮಹೋತ್ಸವ ನಾವೆಲ್ಲರೂ ಕೂಡ ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಮಾಡುತ್ತಾ ಬರ್ತಾ ಇದ್ದೇವೆ. ಇವತ್ತು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ತೃತೀಯ ಗುರುವಾರ ದಿವಸ ರಾಯರ ಉತ್ತರಾರಾಧನೆ ನಮ್ಮಲ್ಲಿಗೆ ಒಂದು ಹಂತದಲ್ಲಿ ನಾವು ಇವತ್ತು ಮಾಡುವಂತಹ ಎಲ್ಲ ಕೆಲಸವನ್ನು ಕೂಡ ರಾಯರ ಮೂಲಕ ಶ್ರೀರಾಮಚಂದ್ರ ಪರಮಾತ್ಮನಿಗೆ ಸಮರ್ಪಣೆ ಮಾಡಲಿದ್ದೇವೆ. ರಾಯರ ಉದ್ದೇಶವಾಗಿ ಮಾಡುವಂತಹ ಒಂದೊಂದು ಕೆಲಸವೂ ಕೂಡ ಈ 3 ದಿವಸದಲ್ಲಿ ಬಹಳಷ್ಟು ಪುಣ್ಯಪ್ರದವಾದ ಕೆಲಸ. ವರ್ಷದ 363 ದಿವಸವೂ ಕೂಡ ಅಂತರ್ಮುಖಿಯಾಗಿ ಸದಾ ವಾಯುದೇವರ ಟೀಕಾರಾಯರ ಭಗವಂತನ ನಾಮಸ್ಮರಣೆ ಮಾಡುತ್ತಿರುವಂತಹ ಮಹಾಪ್ರಭುಗಳು ಇವತ್ತು ಸಮಾಧಿ ಅವಸ್ಥೆಯಿಂದ ಧ್ಯಾನಾವಸ್ಥೆಯಿಂದ ಹೊರಗೆ ಬಂದು ವಿಶೇಷವಾಗಿ ಭಕ್ತರ ತಮ್ಮ ದೃಷ್ಟಿಯನ್ನು ಹರಿಸಿ ಭಕ್ತರನ್ನು ಅನುಗ್ರಹ ಮಾಡುತ್ತಾರೆ ಎಂಬ ಕಾರಣಕ್ಕೋಸ್ಕರ ಇವತ್ತಿನ ಈ 3 ದಿವಸ ನಾವು ಎಂಥದ್ದೇ ಕೆಲಸಗಳಿದ್ದರೂ ಕೂಡ ರಾಯರ ವೃಂದಾವನ ದರ್ಶನವನ್ನು ಮಾಡಬೇಕು ಅಂತ ಹಿರಿಯರ ಶಾಸ್ತ್ರಕಾರರ ಅಭಿಪ್ರಾಯ. ರಾಯರ ಉದ್ದೇಶವಾಗಿ ಮಾಡುವಂತಹ ಪಾದಪೂಜೆ, ರಂಗಪೂಜೆ, ಉತ್ಸವ, ಭಜನೆ, ಅನ್ನದಾನ, ಹೋಮ, ಅಲಂಕಾರ ಎಷ್ಟು ಕೆಲಸವನ್ನು ಕೂಡ ಮಾಡಿದರೂ ಕೂಡ ಸರ್ವಂ ಕರ್ಮ ನಿಖಿಲಂ ಪಾರ್ಥ ಜ್ಞಾನೇ ಪರಿಸಮರ್ಪತೆ ಎಂಬಂತಹ ಕೃಷ್ಣನ ಮಾತಿನಂತೆ ಮಾಡಿದ ಕೆಲಸವು ಪರಿಪೂರ್ಣವಾಗಬೇಕು ಅಂತಾದರೆ ಜ್ಞಾನ ಕಾರ್ಯ ಅವಶ್ಯವಾಗಿ ನಡಿಬೇಕು ಎನ್ನುವುದು ಭಗವಂತನ ಮಾತು. ಆ ಪ್ರಕಾರವಾಗಿ ಪ್ರಾರಂಭದಲ್ಲಿ ಕೂಡ ರಾಯರ ಹಿರಿಮೆಯನ್ನು ಹೇಳುವಂತಹ ಪ್ರವಚನ ಕಾರ್ಯವನ್ನು ಆಚಾರ್ಯ ಶಶಿಗಿರಿಯವರು ನಡೆಸಿದ್ದಾರೆ. ಕಡೆಯ ದಿವಸ ಕೂಡ ನಾವು ಆ ರಾಯರ ಹಿರಿಮೆಯನ್ನು 2 ಮಾತುಗಳ ಮೂಲಕ ಅವರಿಗೆ ಸಮರ್ಪಣೆ ಮಾಡುವಂತಹ ನನ್ನಿಂದಾದ ಯತ್ಕಿಂಚಿತ್ ಪ್ರಯತ್ನವನ್ನು ನಾನು ರಾಯರ ಎದುರುಗಳಲ್ಲಿ ಮಾಡ್ತಾ ಇದ್ದೇನೆ. ವಿಶೇಷವಾಗಿ ಸಾಮಾನ್ಯವಾಗಿ ಎಷ್ಟೋ ಜನರಿಗೆ, ಬ್ರಾಹ್ಮಣರಿಗೆ ಇರ್ಬೋದು, ಗಾಯತ್ರಿ ಮಂತ್ರ ಹೇಳಲಿಕ್ಕೆ ಬರುತ್ತೆಲ್ಲ ಗೊತ್ತಿಲ್ಲ. ಆದರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಎನ್ನುವಂತಹ ಈ ಒಂದು ಶ್ಲೋಕವನ್ನು ಸಾಮಾನ್ಯ ಮಟ್ಟಿಗೆ ಗೊತ್ತಿಲ್ಲದೆ ಇರುವಂತಹ ಯಾರೂ ಇಲ್ಲ ಅಂತ ಹೇಳಬಹುದು. ಹಾಗಾದರೆ ಈ ಶ್ಲೋಕವನ್ನು ನಾವು ರಾಯರ ಚರಮಶ್ಲೋಕ ಅಂತ ಹೇಳ್ತೇವೆ. ಯತಿಗಳು ವೃಂದಾವನಸ್ಥರಾದಾಗ ಅದಕ್ಕೆ ಸಂಬಂಧಪಟ್ಟವರು ಅವರ ಪೂರ್ತಿ ಮಹಿಮೆಯನ್ನು ಒಂದು ಶ್ಲೋಕದಲ್ಲಿ ತಿಳಿಸಿಕೊಡುವಂತಹ ಯಾವ ಶ್ಲೋಕ ಉಂಟು ಅದು ಚರಮಶ್ಲೋಕ ಅಂತ ಹೇಳ್ತಾರೆ. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಬಿದಿಗೆಯಂದು ರಾಯರಿನ್ನೇನು ವೃಂದಾವನ ಪ್ರವೇಶ ಮಾಡ್ತಾರೆ ಅಂತ ದೂರದಲ್ಲಿದ್ದಂತಹ ಅಪ್ಪಣ್ಣಾಚಾರ್ಯರಿಗೆ ಗೊತ್ತಾಗ್ತದೆ. ಬಿಚ್ಚಾಲೆಯಿಂದ 10-12 ಕಿಲೋಮೀಟರ್ ಮಂತ್ರಾಲಯ ತನಕ ಅಪ್ಪಣ್ಣಾಚಾರ್ಯರು ಆ ನದಿಯಲ್ಲಿ ಪ್ರವಾಹದಲ್ಲಿ ಈಜಿಕೊಂಡು ಮಂತ್ರಾಲಯಕ್ಕೆ ಬಂದು ಬರಬೇಕಾದ್ರೆ ಅವರ ಮನಸ್ಸಿನಲ್ಲಿ ಬಂದಂತಹ ರಾಯರ ವೈಭವವನ್ನು ಚಿಂತನೆ ಮಾಡಿಕೊಂಡು ಅಸ್ಖಲಿತವಾಗಿ ನಿರಂತರವಾಗಿ ಬಂದಂತಹ ಸ್ತೋತ್ರವೇ ರಾಯರ ಅಷ್ಟೋತ್ತರ ಎಂಬುದಾಗಿ ಹೆಸರಾದಂತಹ ಶ್ರೀ ರಾಘವೇಂದ್ರ ರಾಯರ ಸ್ತೋತ್ರ. ಅದರ ಪೂರ್ತಿ ಸಾರ ಏನಿದೆ ಆ ಸಾರಲ್ಲಿ ಆ 2 ಶ್ಲೋಕಗಳು ಪೂಜ್ಯಾಯ ರಾಘವೇಂದ್ರಾಯ ಮತ್ತು ಧ್ರುವಾದಿ ಭಾಂತರವೇ ಎನ್ನುವಂತಹ ಶ್ಲೋಕ. ಇದರಲ್ಲಿ ನಾವು ಕಡೆಯಿಂದ ಅದನ್ನು ಹೇಳ್ತಾ ಬರೋಣ. ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ. ವೃಕ್ಷ ಅಂದರೆ ಮರ ಸಾಮಾನ್ಯವಾಗಿ, ಕಲ್ಪವೃಕ್ಷ ಅಂತಂದರೆ
ನಾವು ಇಲ್ಲಿ ಹೇಳುವಂತೆ ತೆಂಗಿನ ಮರ, ದೇವಲೋಕದ ಮರಕ್ಕೆ ಕಲ್ಪವೃಕ್ಷ ಅಂತ ಕರೆಯುವುದು. ಇನ್ನು ಧೇನು ಅಂದರೆ ಹಸು, ಕಾಮಧೇನು ಅಂತಂದ್ರೆ ಸ್ವರ್ಗಲೋಕದ ಹಸು. ಈ ಕಲ್ಪವೃಕ್ಷ ಮತ್ತೆ ಕಾಮಧೇನು ಎರಡೂ ಮಾಡುವಂತಹ ಕೆಲಸ ಏನಿದೆ, ನೀವೇನು ಹೇಳ್ತೀರಿ ಅದನ್ನು ಕೊಡುತ್ತದೆ. ಯಾವುದನ್ನು ಹೋಗಿ ಆ ಕಾಮಧೇನು ಅಂತ ನಮಗಿದು ಬೇಕು ಅಂತ ಹೇಳಿದಾಗ ಕಾಮಧೇನು ನಮಗೆ ಅದನ್ನು ಕೊಡುತ್ತದೆ. ಕಲ್ಪವೃಕ್ಷದ ಮುಂದೆ ಹೋಗಿ ನನಗಿದು ಬೇಕು ಅಂತ ನೆನೆಸಿಕೊಂಡ್ರೆ ಸಾಕು, ಕಲ್ಪವೃಕ್ಷ ನಮಗೆ ಅದನ್ನು ಕೊಡುತ್ತದೆ. ಅಂತೂ ನಾವು ಏನು ಕೇಳುತ್ತೇವೆಯೋ ಅದು ಕೊಡುತ್ತದೆ ಅನ್ನೋದು ತಾತ್ಪರ್ಯ ಉಂಟು ಎರಡು ಶಬ್ದದಲ್ಲಿ. ಹಾಗಾದರೆ ರಾಯರ ಸನ್ನಿಧಾನದಲ್ಲಿ ಬಂದು ಒಂದು ಶ್ಲೋಕದಲ್ಲಿ ಒಂದೇ ವಿಷಯವನ್ನು ಎರಡೆರಡು ಸಲ ಹೇಳುವಂತಹ ಔಚಿತ್ಯ ಉಂಟೋ ಅಂತ ಒಂದು ಸಾಮಾನ್ಯ ಸಂಶಯ ಬರುತ್ತದೆ. ಯಾಕಂದರೆ ಪೂಜ್ಯಾಯ ಅದೊಂದು ಬೇರೆ, ರಾಘವೇಂದ್ರಾಯ ಅದೊಂದು ಬೇರೆ, ಸತ್ಯ ಧರ್ಮ ರತಾಯ ಅದೊಂದು ಬೇರೆ, ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಎಂಬಂತಹ ಈ ಕಡೆಯ ಲೈನ್ ಏನಿದೆ, ಇಷ್ಟೂ ಒಂದು ಮಾಡಿದರೂ ಕೂಡ ಅರ್ಥ ಒಂದೇ ಬರುತ್ತದೆ. ಅದಕ್ಕೆ ನಮ್ಮ ಗುರುಗಳು ಅದಕ್ಕೊಂದು ಚಿಕ್ಕ ಒಂದು ಪರಿಹಾರ ಕೊಡ್ತಾ ಇದ್ರು. ಏನು ಅಂತಂದ್ರೆ, ಕಲ್ಪವೃಕ್ಷ ಅಂತ, ವೃಕ್ಷ ಅಂದ್ರೆ ಮರ, ಅದು ಇದ್ದಲ್ಲೇ ಇರ್ತದೆ ನೋಡಿ, ಯಾವಾಗಲೂ ತೆಂಗಿನ ಮರ ಇದ್ದಲ್ಲೇ ಇರ್ತದೆ. ಕಾಮಧೇನು, ಧೇನು ಅಂದ್ರೆ ಹಸು, ಅದೆಲ್ಲ ಕಡೆ ತಿರುಗ್ತಾ ಇರ್ತದೆ. ಹೇಗೆ ಮರ ಇದ್ದಲ್ಲೇ ಇದ್ದು ನಮಗೆ ಬೇಕಾದಂತಹ ನೆರಳು ಆಶ್ರಯವನ್ನು ನಮಗೆ ಕೊಡ್ತದೋ, ಹಾಗೆ ಮಂತ್ರಾಲಯ ಮಠಾಧೀಶರಾದಂತಹ ರಾಯರು ಮಂತ್ರಾಲಯದಲ್ಲಿ ಈಗಲೂ ಇದ್ದು ಅಲ್ಲಿ ಬರುವ ಎಲ್ಲರಿಗೂ ಕೂಡ ಅನುಗ್ರಹ ಮಾಡ್ತಾರೆ. ಹೇಗೆ ಕಾಮಧೇನು ಹೇಗೆ ಊರಿಡೀ ಸಂಚಾರ ಮಾಡ್ತದೋ ಅದೇ ರೀತಿ ಹೆಚ್ಚು ಕಮ್ಮಿ 1,000ಕ್ಕಿಂತಲೂ ಅಧಿಕ ಕಡೆ ರಾಯರು ಮೃತ್ತಿಕೆಯ ಮೂಲಕ ಅಲ್ಲಲ್ಲಿ ಸಂಚಾರ ಮಾಡಿ ಪ್ರತಿಷ್ಠಾಪನೆ ಆಗಿದ್ದಾರೆ. ಹಾಗಾದ್ರೆ ಹಸುವಿನ ರೀತಿ ಅಲ್ಲಲ್ಲಿ ಸಂಚರಿಸಿ ಅಲ್ಲಲ್ಲಿರುವಂತಹ ಭಕ್ತರಿಗೆ ಅನುಗ್ರಹ ಮಾಡ್ತಾರೆ. ಇವತ್ತು ನನಗೆ ಈ 3 ದಿವಸದಲ್ಲಿ ಮಂತ್ರಾಲಯಕ್ಕೆ ಹೋಗ್ಲಿಕ್ಕಾಗಿಲ್ಲ, ಈ ಮೃತ್ತಿಕಾ ವೃಂದಾವನದಲ್ಲಿ ರಾಯರಿದ್ದಾರೆ, ನನ್ನ ನೋಡ್ತಾರೆ, ನನಗೆ ಅನುಗ್ರಹ ಮಾಡ್ತಾರೆ ಅಂತ ನಾನು ಭಕ್ತಿಯಲ್ಲಿ ನಂಬಿಸಿದೆ ಅಂತಾದ್ರೆ ರಾಯರ ಅನುಗ್ರಹ ನಮತಾಂ ಕಾಮಧೇನವೇ ಅಂತ ಇಲ್ಲೇ ನಮಗೆ ಆಗ್ತದೆ. ಅದಕ್ಕೋಸ್ಕರ ಮಂತ್ರಾಲಯದಲ್ಲೂ ರಾಯರ ಅನುಗ್ರಹ ಆಗ್ತದೆ, ಎಲ್ಲೆಲ್ಲಿ ಮೃತ್ತಿಕಾ ವೃಂದಾವನ ಉಂಟೋ ಅಲ್ಲೆಲ್ಲವೂ ಅವರ ಅನುಗ್ರಹ ಆಗ್ತದೆ. ಅದರಿಂದ ಮಂತ್ರಾಲಯಕ್ಕೆ ಹೋಗ್ಲಿಕ್ಕಾಗಿಲ್ಲ ಅಂತ ಪಕ್ಕದಲ್ಲಿ ಇರುವಂತಹ ರಾಯರ ಮಠಕ್ಕೆ ಹೋಗದಿರಬೇಡ, ಅಲ್ಲಿರುವ ಮೃತ್ತಿಕಾ ವೃಂದಾವನಲ್ಲೂ ಕೂಡ ರಾಯರ ಅನುಗ್ರಹ ಮಾಡ್ತಾರೆ. ಅದಕ್ಕೋಸ್ಕರ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಅದೇ ಹೇಳಿತು ಅಂತ ಹೇಳ್ತಾರೆ. ಇದರ ಇನ್ನೊಂದು ವಿಷಯ ಉಂಟು. ರಾಯರ ಗುರುಮಠದ ಪರಂಪರೆಯಲ್ಲಿ ರಾಯರ ಸ್ತೋತ್ರಕ್ಕೆ ದುರ್ವಾದಿ ಭಾಂತರವೇ ವೈಷ್ಣವೇತಿ ವರೆಲ್ಲವೇ ಶ್ರೀ ರಾಘವೇಂದ್ರ ಗುರವೇ ನಮೋತ್ಯಂತ ದಯಾಳ ಎಂಬ ಶ್ಲೋಕವನ್ನು ಹೇಳಿದರು. ಈ ನಮತಾಂ ಕಾಮಧೇನವೇ ಎಂಬ ಶ್ಲೋಕವನ್ನು ಅವರ ಹಿಂದಿನವರು ಅಂದರೆ ರಾಘವೇಂದ್ರಗಿಂತ ಮೊದಲಿನವರು ಸುಧೇಂದ್ರರು, ಅವರಿಗಿಂತ ಮೊದಲಿನವರು ವಿಜಯೇಂದ್ರರು, ವಿಜಯೇಂದ್ರ ಮೊದಲಿನವರು ಸುರೇಂದ್ರರು, ಸುರೇಂದ್ರನ ಮೊದಲಿನವರು ವ್ಯಾಸರಾಯರು, ವ್ಯಾಸರಾಯರು ಅಂದರೆ ಕೃಷ್ಣರಾಯನ ಕಾಲಿದ್ದಂತಹ ಯತಿಗಳು. ಆ ವ್ಯಾಸರಾಯರ ಉದ್ದೇಶವಾಗಿ ವಿಜಯೇಂದ್ರ ತೀರ್ಥರು ಅಂದರೆ ರಾಘವೇಂದ್ರ ಸ್ವಾಮಿಗಳ ಪರಮಗಳು ರಚನೆ ಮಾಡಿದಂಥ ಶ್ಲೋಕ ಏನಿದೆ, ಆ ಶ್ಲೋಕದಲ್ಲಿ ನಮತಾಂ ಕಲ್ಪವೃಕ್ಷಾಯ ಭಜತಾಂ ಕಾಮಧೇನವೇ ಒಂದಿದೆ, ಸ್ವಲ್ಪ ವ್ಯತ್ಯಸ್ತವಾಗಿದೆ. ಆದ್ದರಿಂದ ಅವರಿಗೆ ಗುರು ಪರಂಪರೆ ಹೇಳಬೇಕಾದ್ರೆ ಗುರುವಾದಿ ಭಾಂತರವೇ ಅಂತ ಹೇಳ್ತಾರೆ. ಅದನ್ನು ನಮಸ್ಕಾರ ಮಾಡಬೇಕಾದ್ರೆ ಮಾತ್ರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಮೃತ್ತಿಕೆಯ ಮೂಲಕ ಎಲ್ಲ ಕಡೆ ರಾಯರಿದ್ದಾರೆ ಅಂತ ಇದೆ. ಇದೇನಿದೆ ಮೃತ್ತಿಕೆ? ಮೃತ್ತಿಕೆಯಲ್ಲಿ ರಾಯರು ಏನು? ಸಾಮಾನ್ಯವಾಗಿ ಮಂತ್ರಾಲಯಕ್ಕೆ ಹೋದರೆ ಕೂಡ ಕೆಲವು ಕಡೆ ಮೃತ್ತಿಕಾ ಪ್ರಸಾದ ಅಂತ ಕೊಡ್ತಾರೆ. ನಾವೇನೋ ಮಣ್ಣದ ಮನೆಯಲ್ಲಿ ಇಟ್ಕೋತೀವಿ. ಏನಿದೆ ಮೃತ್ತಿಕೆ ಅಂತಂದ್ರೆ, ರಾಯರ ಕಡೇ ಕ್ಷಣದಲ್ಲಿ ಅಂದರೆ ಒಂದು ಹೆಚ್ಚು ಕಮ್ಮಿ ರಾಯರ ಪಟ್ಟಾಭಿಷಿಕ್ತರಾಗಿ 50 ವರ್ಷ ಅವರು ಸಿಂಹಾಸನಾಧೀಶರಾಗಿದ್ದರು. ಸನ್ಯಾಸಾಗಿ ಒಂದು 55 ವರ್ಷ, ಒಂದು 10 ವರ್ಷ ಇರಬೇಕು ಅನ್ಕೊಳ್ಳೋದು ಹೆಚ್ಚು ಕಮ್ಮಿ. ಆ ಸಂದರ್ಭದಲ್ಲಿ ಒಬ್ಬ ಭಕ್ತರು ಅವರ ಮನೆಗೆ ಬರ್ತಾರೆ, ಆಶ್ರಮಕ್ಕೆ ಬರ್ತಾರೆ. ಗುರುಗಳೇ, ನನ್ನ ಒಬ್ಬ ಮಗ ಇದ್ದಾನೆ, 8 ವರ್ಷ ಆಗಿದೆ, ಏನೋ ಅವನಿಗೆ ಹೇಳಿಕೊಟ್ರು ತಲೆಗೆ ಹತ್ತಾ ಇಲ್ಲ, ಅವನಿಗೆ ಬುದ್ಧಿ ಹತ್ತುತ್ತಾ ಇಲ್ಲ, ಏನಾದರೂ ಉದ್ಧಾರ ಮಾಡಬೇಕು ಅಂತ ಹೇಳ್ತಾರೆ. ನಿಮ್ಮಲ್ಲೇ ಇಟ್ಕೊಳ್ಳಿ ಅಂತ, ಆಶ್ರಮಕ್ಕೆ ಬಿಟ್ಟು ಹೋಗುದು ಅಂತ ಹೆಚ್ಚು ಕಮ್ಮಿ. ನಾನು ಹೇಳ್ತಾರೆ, ಆಯ್ತು ಇಲ್ಲೇ ಇರು ನೀನು ಅಂತ. ಏನು ಕೆಲಸ ಮಾಡೋದು? ಇಲ್ಲಿ ನನಗೆ ಪ್ರಶ್ನೆ ಬರುವುದು, ನನಗೆ ಸಮಸ್ಯೆ ಆಗೋದಿಲ್ಲ. ಯಾಕೆಂದ್ರೆ ಈಗ ರಾಯರ ಹತ್ರ ನಮಗೆ ವೆಂಕಟರಾಯರ ಕಥೆ ಗೊತ್ತು. ರಾಯರು ಸಂಚಾರಕ್ಕೆ ಹೋಗ್ತಿರ್ಬೇಕಾದ್ರೆ ವೆಂಕಟರಾಯನ ಚಿಕ್ಕ ಹುಡುಗ ಅವರಿಗೆ ಸಿಕ್ಕಾರೆ. ಗುರುಗಳೇ ಅನುಗ್ರಹ ಮಾಡಿ ಅಂತಂದ. ನಿಂಗೆ ಯಾವಾಗ ಕಷ್ಟ ಬರುತ್ತೋ ನೆನೆಸ್ಕೋ ಅಂತಂದವರು. ಇಷ್ಟು ಹೇಳಿದ್ದವರು. ಇದಾಗಿ ಒಂದು 20 ವರ್ಷ ಆದಮೇಲೆ
ನವಾಬ್ ಅಲ್ಲಿ ಬಂದಾಗ ಅವನಿಗೇನೋ ಒಂದು ಪತ್ರ ಬಂತು, ಓದ್ಲಿಕ್ಕೆ ಯಾರಿಗೆ ಜನ ಇಲ್ಲ. ಆ ಹುಡುಗ ಅಲ್ಲಿದ್ದ, ಅವ್ನು ಕರ್ಕೊಂಡ್ಬಂದ್ರೆ ಓದು ಅಂತ ಏನಂಗೆ ಬರಲ್ಲ ಅಂತ, ಓದ್ಲಿಕ್ಕೆ ಬರಲ್ಲ ಅಂದವ. ಬ್ರಾಹ್ಮಣ ಇದ್ಯಾ, ಓದ್ಲಿಕ್ಕೆ ಬರಲ್ಲ ಅಂದ್ರೆ ಏನರ್ಥ, ಫಸ್ಟ್ಗೆ ಓದು ಅಂತ ನಾವು ಪತ್ರ ತೆಗಿತಾನೆ, ಕಣ್ಣು ಮುಚ್ಕೋತಾನೆ, ರಾಘವೇಂದ್ರರೇ ಕಾಪಾಡಿ ಅಂತ ಹೇಳ್ತಾನೆ. ಪತ್ರ ತೆರೆದ್ರೆ ನಿರಂತರವಾಗಿ ಅದರಲ್ಲಿರುವ ಅಕ್ಷರಗಳನ್ನು ಆ ಭಾಷೆಯಲ್ಲಿ ಓದಿ ತನಗಾಗುವಂಗೆ ಅರ್ಥ ಮಾಡಿಕೊಂಡು ಪುನಃ ಅವನಿಗೆ ಅನುವಾದ ಮಾಡಿ ಹೇಳುವಷ್ಟು ಬುದ್ಧಿ ಅವನಿಗೆ ರಾಯರ ಅನುಗ್ರಹ ಮಾಡ್ತಾರೆ. ಕಡೆಗೆ ಆ ಹುಡುಗ ದಿವಾನ ವೆಂಕಟರಮಣಿ ಹೋಗ್ತಾನೆ. ರಾಯರು ಹಾಗೆ ಮಾಡುವೋಯ್ತು ಈ ಹುಡುಗನಿಗೆ ಕೂಡ. ರಾಯರು ಹಾಗೆ ಮಾಡಿಲ್ಲ. ಯಾಕೆ? ಅದಕ್ಕೂ ನವನಂತರ ಒಂದು ಕೆಲಸ ತಯಾರಿಸಿ ಮಾಡ್ಲಿಕ್ಕೆ ಉಂಟು. ಅದೇನು ಕೆಲಸ? ಬಂದಿಯಲ್ಲ ಮನೆಗೆ, ಯಾವ ಕೆಲಸ ನಿಂಗೆ ಬರೋದಿಲ್ವಾ? ಇಲ್ಲ. ಒಂದು ಕೆಲಸ ಮಾಡು. ಏನು? ನಾನು ಮನೆ ಬಿಟ್ಟು ಹೋಗಬೇಕಾದ್ರೆ, ಒಳಗೆ ಬರಬೇಕಾದ್ರೆ, ನನ್ನ ಕಾಳು ತೊಳ್ಕೊಂಡು ಒಳಗೆ ಬರಬೇಕಲ್ಲ, ನನ್ನ ಕಾಲಿಗೆ ನೀರು ಹಾಕೋ ಕೆಲಸ ನೀನು ಮಾಡು ಅಂತ ಹೇಳ್ತಾರೆ. ಆಯ್ತು ಸ್ವಾಮಿ. ಅವನು ಬೆಳಿಗ್ಗೆ 4 ಗಂಟೆಗೆ ಅವನು ಇದ್ದರೆ ಆ ಒಂದು ಜಪ ಸ್ವಲ್ಪ ಮಾಡಿ ನಂತರ 2 ತಮಗೆ ನೀರು ಹಿಡ್ಕೊಂಡು ಹೊರಗೆ ಕೂತ್ಕೊಳ್ಬೋದು. ರಾಯರು ಯಾವಾಗಲೂ ಬಂದರೂ ಕೂಡ ಅವರಿಗೆ ಕಾಲಿಡ್ಲಿಕ್ಕೆ ಒಂದು ಜಾಗ ಕಟ್ಟೆ, ಅದರ ಮೇಲೆ ಅವರ ಕಾಲಿಟ್ಟು ಅದಕ್ಕೆ ನೀರು ತೊಳೆದು ಬಿಡುವ. ಇಷ್ಟೇ ಅವನಿಗೆ ಕೆಲಸ. ಹೆಚ್ಚಿಗೆ ಒಂದು 12 ವರ್ಷ ಹಿಂಗೆ ಮಾಡ್ತಾರೆ. ಒಂದು 20 ವರ್ಷ ಆಯಿತು. ಅವನಿಗೆ ಮದುವೆ ಅಂತ ಆಯಿತು. ಮದುವೆ ಸಂದರ್ಭಕ್ಕೆ ಅವನು ಹೋಗೋದು ಅಂತ ಆಯಿತು. ರಾಯ ಹತ್ರ ಬಂದ, ರಾಯರು ನನಗೆ 2 ದಿವಸ ರಜೆ ಬೇಕು, ಏನಾಗಬೇಕು, ನನಗೆ ಮದುವೆ ಇದೆ. ಸರಿ ಆಯ್ತು, 2 ದಿವಸ ಅಂತ 1 ವಾರ ಹೋಗ್ಬೇಕು. ಆಯ್ತು ಹೋಗಿ ಬರ್ತೇನೆ. ಹಾಗೆ ಯಾಕೆ ಹೋಗ್ತೀವಿ? ದುಡ್ಡು ತೆಗೆದುಕೊಂಡು ಹೋಗು. ದುಡ್ಡಲ್ಲಿ ಎಂತ ಬೇಡ. ಯಾಕೆ? ಅಣ್ಣ ಅಪ್ಪ ಅಮ್ಮ ಇದ್ದಾರೆ, ಏನೋ ಮಾಡಿರ್ತಾರೆ ಬಿಡಿ, ನನಗೆ ದುಡ್ಡು ಎಂತ ಬೇಡ. ಅಲ್ಲ ಮಾರಾಯ, 10 ವರ್ಷ ಇಲ್ಲಿ ನನ್ನೊಟ್ಟಿಗಿದ್ದಿ, ಮದುವೆ ಟೈಮಲ್ಲಿ ರಾಯರು ಸುಮ್ಮನೆ ಕಲಿಸ್ಬೇಕಾದ್ರೆ ಏನೋ ತಗೊಂಡು ಹೋಗು ಅಂದರೆ ಏನೂ ಬೇಡ ನನಗೆ ಅಂತಂದ. 10 ವರ್ಷ ಕಾಲಿಗೆ ನೀರು ಹಾಕಿದ್ದೆಲ್ಲ ಮಾರಾಯ, ಅದನ್ನು ಸಂಬಳದೊಂದು ಬೇಕಾದ್ರೆ ಏನಾದರೂ ತಗೊಂಡು ಹೋಗು ಅಂತಂದ್ರೆ ಅವನು ಎಷ್ಟು ನೋಡಿ ಯಾವ ದಡ್ರು ಅಂತ ಹೇಳ್ತಾರೆ. ಅವನು ಹೇಳ್ತಾನೆ, ಮನೆಗೆ ಗುರುಗಳು ಬಂದರೆ ಅವರ ಕಾಲು ತೊಳೆದು ನಮಸ್ಕಾರ ಮಾಡಿ ದಕ್ಷಿಣೆ ಪಾದ ಕಾಲಿಗೆ ನಾವು ಇಡಬೇಕು. 12 ವರ್ಷ ನಾವು ನಿಮ್ಮ ಪಾದ ಪೂಜೆ ಮಾಡಿದ್ರೆ ಗುರುಗಳೇ, ನಾನು ನಿಮಗೆ ದುಡ್ಡು ಕೊಡಬೇಕು, ನೀವೇ ನನಗೆ ದುಡ್ಡು ಕೊಡೋದು ದಮ್ಮವೇ ಬೇಡ ಅಂತ ರಾಯರಿಗೆ ನೋಡಿ ಅನುಗ್ರಹ ಹೆಂಗಿದೆ ನೋಡಿ ರಾಯರು. ಹಂಗೆ ಹೇಳಬೇಡಪ್ಪ, ನಿನಗೇನು ನಿಮಗೆ ಬೇಕು ಅಂತ ಅನಿಸ್ತದೋ ಅದನ್ನು ತೆಗೊಂಡೋಗು ಅಂತ ಹೇಳ್ತಾರೆ. ಸರಿ ಗುರುಗಳೇ, ನಾನು ದಿನಾ ಕಾಲು ತೊಳಿತೀನಲ್ಲ, ಆ ನೀರೆಲ್ಲ ಒಂದು ಗಡವಿಗೆ ನಾನು ಜಾಗೆ ಮಾಡಿದ್ದೇನೆ. ಅದೊಂದು ಬಟಾಬಯಲು ದೊಡ್ಡ ಜಾಗೆ. ಆ ನೀರು ಹೋಗಿ 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 ಅಲ್ಲಿ ಸೇರಿ ಮಣ್ಣೊಂಥರ ಮೃದುವಣದಕ್ಕಿಂತ ಕೂಡ ಆ ಮಣ್ಣನ್ನು ಮುಟ್ಟಿದಾಗ ಏನೋ ಖುಷಿ, ಅಯ್ಯೋ ರಾಯರ ನೀರು ಬಂದ ಮಣ್ಣು ಅಂತ. ಈಗ 2 ದಿವಸ ನನಗೆ ರಜೆ ಬೇಕಂತೆ, ನೀವು 1 ವಾರ ನನಗೆ ರಜೆ ಕೊಡ್ತಾ ಇದ್ದೀರಿ, 12 ವರ್ಷ ನಿಮ್ಮೊಟ್ಟಿಗೆ ಇದ್ದೀನಿ, ನನಗೆ ಬಿಟ್ಟು ಇರ್ಲಿಕ್ಕಾಗಲ್ಲ, ಆ ಮಣ್ಣನ್ನು ಕೊಡಿ ಅಂತ ಹೇಳ್ತಾರೆ. ಇದೇನೋ ಹುಡುಗ ಮಣ್ಣು ಕೇಳ್ತೀಯಲ್ಲೋ, ಬೇರೆ ಏನಾದರೂ ಕೊಂಡೋಗಂದ್ರೆ ಹಠ ಹಿಡಿದು ಒಂದು ತಾಮ್ರದ ಸಂಪುಟದಲ್ಲಿ ಆ ಮಣ್ಣನ್ನು ಭಕ್ತಿ ತುಂಬಿಸ್ಕೊಂಡು ಹಾಕೊಂಡು ಹೊರಟ. ಹೆಚ್ಚು ಕಮ್ಮಿ ಒಂದು ರಾತ್ರಿಯಷ್ಟೊತ್ತಿಗೆ ಒಂದು ಕಡೆ ಸೇರಿದಾಗ ಕತ್ತಲಾಯಿತು. ಸಂಧ್ಯಾವಂದನೆಲ್ಲ ಮಾಡಿ ಇನ್ನು ಕತ್ತಲಲ್ಲಿ ಪ್ರಯಾಣ ಮಾಡಬಾರದು ಅಂತೇಳಿ ಅಲ್ಲೇ ಒಂದು ಜಗಲಿ ಕಟ್ಟೆ ಮೇಲೆ, ಯಾರು ಮನೆ ಕಾಣ್ತು ಅಲ್ಲೇ ಜಗಲಿ ಕಟ್ಟೆ ಮೇಲೆ ಮಲ್ಕೊಂಡ. ಮನೆಯವರಿಗೂ ಗೊತ್ತಿಲ್ಲ ಅವ್ರು ಬಂದಿದ್ದಾರೆ ಅಂತ ಹೇಳಿ. ಅಷ್ಟೊತ್ತಿಗೆ ಒಂದು 12 ಗಂಟೆ ಅಷ್ಟೊತ್ತಿಗೆ ಒಮ್ಮೆಲೆ ಯಾರೋ ಒಂದು ಎಬ್ಬಿಸ್ತಾ ಇದ್ದಾರೆ. ಎದ್ದೇಳು ಅಂತ ಕರ್ಕಶ ಧ್ವನಿ. ಎದುರುಗಡೆ ನೋಡಿದ್ರೆ ಏನು ಕಾಣ್ತಿಲ್ಲ, ಕಪ್ಪು ಕಾಣ್ಕೊಂಡು. ಯಾರು ನೀನು? ನಾನು ಪಿಶಾಚಿ ಅಂತದ್ದು. ಇಲ್ಲ್ಯಾಕೆ ಬಂದೆ? ನಾನು ನೀನು ಮಲಗಿದ್ದೆಲ್ಲ ಮನೆ, ಇದು ಈ ಊರಿನ ದೇಸಾಯಿಯ ಮನೆ. ಆ ಮನೆ ಒಳಗೆ ಹೋಗಿ ಅವನ ಮಗನ ನಾನು ಕೊಲ್ಲಬೇಕು. ಯಾಕಂದ್ರೆ ನಂಗೆ ಅವನು ಅನ್ಯಾಯ ಮಾಡಿದ್ದಾನೆ. ಹೋಗಲ್ಲ, ಒಳಗೆ ಹೋಗು, ನಂಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ನೀನು ಮಲಗಿದ್ದಿ, ನೀನು ಈ ಕಡೆ ಬಾ ಅಂತ ಹೇಳ್ತಾನೆ. ಇವನಿಗೆ ಮೊದಲೇ ಬಡಪಾಯಿ ಬ್ರಾಹ್ಮಣ, ಪಿಶಾಚಿ ಅಂತ ಹೇಳಿಬಿಟ್ಟ, ಭದ್ರತಾಗಿದೆ. ಒಮ್ಮೆಲೆ ಹೆದರಿಕಾಯಿತು, ಕೈಯಲ್ಲಿದ್ದ ಗಂಟ ತೆಗೆದು ಬಿಟ್ಟು ಅವ್ರ ಮೇಲೆ ಹೊಡೆದ್ಬಿಟ್ಟೆ. ಹೊಡೆದದ್ದೇ ತಡ ಧಗ 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 ಅಂತ ಬೆಂಕಿ ಬಿಡಲಿಕ್ಕೆ ಸ್ಟಾರ್ಟ್ ಆಯಿತು. ಅಷ್ಟೊತ್ತಿಗೆ ಆರ್ತಾನಾದ. ಆ ಕಡೆಯಿಂದ ಬೆಂಕಿ, ಬೊಬ್ಬೆ, ಈ ಹುಡುಗಂದು ಬೊಬ್ಬೆ, ಇಡೀ ಮನೆಯವರು ಹೊರಗೆ ಬಂದು ನೋಡ್ತಾರೆ. ಜ್ವಾಲಾಮುಖಿ ಅಂತ ಬಿಟ್ಟು ಹುಡ್ಕೊಂಡು ಆ ಕ್ಷಣ ದೇಸಾಯಿ ಹೇಳ್ತಾನೆ, ನೋಡಿದಾಗ ಅದೆಲ್ಲ ಭಸ್ಮ ಆಯಿತು. ಯಾರಪ್ಪ ನೀನು? ನಾನು ನಿಮ್ಮನೆಗೆ ಮದುವೆ ಹೋಗೋ ಬಂದಿದ್ದೆ. ಬಂದಾಗ ಏನೋ ಪಿಶಾಚಿ ಅಂತಂದ, ನಿಮ್ಮನ್ನು ಕೊಡ್ತೀನಿ ಅಂತಂದ. ಕೈಲಿದ್ದ ಎಸ್ಬಿಟ್ಟು ಹೆದರಿಕೆಯಲ್ಲಿ ನೋಡಿದ್ರೆ ಹಿಂಗೆ ಆಗ್ಬಿಟ್ಟಿದೆ ಸ್ವಾಮಿ ಅಂತ ಹೇಳ್ತಾನೆ. ಏನು ಎಸಿದೆಯೋ ಮಾರೆ, ಏನಿದೆ ಅದರಲ್ಲಿ ಅಂತ ಹೋಗಿ ನೋಡ್ತಾನೆ. ನಮ್ಮಂದ್ರೆ ಇದರಲ್ಲಿ ಏನಿರುತ್ತೆ? ಒಂದು ಮಡಿ ಪಂಚೆ, ಒಂದು ಶಾಲು, ಒಂದು ಕಚ್ಚೆ ವೈರಾಸು, ಅದರಲ್ಲಿ ಒಂದು ಸಂಪುಷ್ಟ. ಆ ಸಂಪುಷ್ಟ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಅದು ರಾಯರ ವೃತ್ತಿಗೆ ಅಂತೇಳಿ. ಯಾವಾಗಲೂ ಕೂಡ ರಾಯರದನ್ನೇ ಹೇಳಿ ಕಳಿಸಿದೆ. ಯಾವಾಗ ರಾಯರನ್ನೇ ಅವನು ಕರ್ಕೊಂಡ್ಬಂದದ್ದು ಆ ವೃತ್ತಿಗೆಯ ರೂಪದಲ್ಲಿ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳೇ ಆ ಹುಡುಗನೊಟ್ಟಿಗೆ ಬಂದಿದ್ದಾರೆ. ಆ ಪಿಶಾಚಿಗೆ ಮನೆಯನ್ನು ದಾಟಿ ಮುಂದೆ ಹೋಗ್ಲಿಕ್ಕಾಗಿಲ್ಲ. ವೃತ್ತಿಗೆಯ ಸ್ಪರ್ಶ ತಕ್ಷಣ ಪಿಶಾಚಿಯೇ ಸತ್ತು ಹೋಗಿಬಿಟ್ಟಿದೆ. ಅಂತಹ
ಮೃತ್ತಿಕೆಯ ಮಹತ್ವ ಯಾವತ್ತೂ ಎಲ್ಲರಿಗೂ ಗೊತ್ತಾಯಿತು. ಪ್ರತಿಯೊಬ್ಬರ ಮೃತ್ತಿಕೆಯನ್ನು ಮನೆ ತಂದಿರಲಿಕ್ಕೆ ಶುರು ಮಾಡಿದ್ರು. ಆ ಮೃತ್ತಿಕೆಯನ್ನು ಇವತ್ತಿಗೂ ಅದನ್ನು ಮಂಡಲ ಪೂಜೆ ಅಂತ ಮಾಡಿ ಯಾರೆಲ್ಲ ಈ ರೀತಿ ಬೃಂದಾವನದಲ್ಲಿ ರಾಯರನ್ನು ಕಾಲಿಗೆ ಇಷ್ಟಪಡ್ತಾರೋ, ರಾಯರು ಬಿಟ್ಟು ಹೋದಂತಹ, ರಾಯರು ನಡೆದಾಡಿದಂತಹ ಆ ಮೃತ್ತಿಕೆಯನ್ನು ಪ್ರಸಾದ ರೂಪದಲ್ಲಿ ಆ ಬೃಂದನದ ಒಳಗಿಟ್ಟು, ಆ ಮೃತ್ತಿಕಾ ರೂಪದಲ್ಲಿ ಆ ಬೃಂದನದ ಒಳಗಡೆ ರಾಯರಿದ್ದಾರೆ ಅಂತ ನಾವು ಪೂಜೆ ಮಾಡ್ತಾ ಇದ್ದೇವೆ. ಏನಾಗುತ್ತೆ ಪೂಜೆ ಮಾಡಿದರೆ? ರಾಯರ ಪೂಜೆ ಮಾಡಿದಾಗ ಏನಾಗುತ್ತೆ ನೋಡಿ. ಆಗಿದ್ದೇವನಿಗೆ ಭೂತ ಸರ್ಪ ಪಿಶಾಚಾದಿ ಭಯಂ ತಸ್ಯ ನ ಜಾಯತೆ ಅಂಧೋಪಿ ದಿವ್ಯ ದೃಷ್ಟಿ ಸ್ಯಾತ್ ಜೇಡಮುಖೋಪಿ ವಕ್ಪತಿ. ಯಾರಿಗೆ ಕಣ್ಕಾಣಲ್ಲೋ ಅವನಿಗೆ ಕಣ್ಣು ಬರ್ತದೆ, ದೇವರನ್ನು ನೋಡುವ ಸೌಭಾಗ್ಯ ಅವನಿಗೆ ಬರ್ತದೆ. ಯಾವುದೇ ರೀತಿಯಾದಂತಹ ಭೂತ ಪ್ರೇತ ಪಿಶಾಚಿ ಸರ್ಪ ನಕ್ರಾದಿ ಪೀಡನಂ ಯಾವುದೇ ರೀತಿಯಾದಂತಹ ಸರಿಸಪಾದಿರ್ತಂದ್ರೆ ಆ ತೊಂದರೆಗಳು ಅವನಿಗೆ ಬರುವುದಿಲ್ಲ. ತಂದ್ರ ಕಂಪ ಮುಖಕ್ಕಂ ತಂದ್ರ ಕಂಪವಚಕ್ಕಂ ಮುಖಾಯೇ ಚೇಂದ್ರಯೋದ್ಭವಾ. ತೂಕಡಿಗೆ ಬರೋದು, ನಿದ್ರೆ ಬರೋದು, ಸರಿಯಾಗಿ ಹೇಳಲಿಕ್ಕೆ ಆಗದೇ ಇರೋದು, ಕಿವಿ ಕೇಳದೇ ಇರೋದು, ಬಾಯಲ್ಲಿ ಮಾತಾಡ್ಲಿಕ್ಕೆ ಆಗಿರೋದು, ಪಂಚೇಂದ್ರಿಯಗಳು ತಮ್ಮ ತಮ್ಮ ಕೆಲಸವನ್ನು ಮಾಡದೇ ಇರೋದು, ಅಥವಾ ಬೇರೆ ಯಾರಿಂದಾದರೂ ಕೂಡ ಮಾಟ ಮಂತ್ರ ಇತ್ಯಾದಿ ಆಭಿಚಾರಿಕ ಪ್ರಯೋಗಗಳು ಆಗಿರುವುದು. ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಬೇಕಾದಂತಹ ಯಾವುದೆಲ್ಲ ಉಂಟು, ಅದಕ್ಕೆಲ್ಲ ಏನು ಪ್ರತಿಬಂಧಕ ಉಂಟು, ತೊಂದರೆ ಉಂಟು, ಆ ಎಲ್ಲ ತೊಂದರೆಗಳು ಕೂಡ ಮೃತ್ತಿಕಾ ಬೃಂದಾವನದಲ್ಲಿರುವಂತಹ ರಾಯರನ್ನು ನೆನೆಸಿ ನಮಿಸಿದರೆ ಅದೆಲ್ಲ ತೊಂದರೆಗಳು ಪರಿಹಾರ ಆಗ್ತವೆ ಎಂಬುದಾಗಿ ಆ ಕಥೆಯ ಮೂಲಕ ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಬಂತು. ಈ ಪ್ರಕಾರವಾಗಿ ರಾಯರ ಅಷ್ಟೋತ್ತರದಲ್ಲಿರುವಂತಹ ಮೃತ್ತಿಕಾ ಬೃಂದಾವನ ನಮಕ ಕಾಮಧೇನವೇ. ಹೀಗಾಗಿ ಭಜತಾನು ಕಲ್ಪವೃಕ್ಷಾಯ, ಕಲ್ಪವೃಕ್ಷ ರೀತಿಯಲ್ಲಿ ಮಂತ್ರಾಲಯದಲ್ಲಿರುವಂತಹ ರಾಯರನ್ನು ನಮಕ ಕಾಮಧೇನವೇ. ಎಲ್ಲ ಕಡೆಯಲ್ಲೂ ಕೂಡ ಆ ರಾಯರನ್ನು ನಾವು ನಮಸ್ಕಾರ ಮಾಡಬಹುದು ಅನ್ನೋದನ್ನು ನಮಗೆ ಅಪ್ಪಣ್ಣಾಚಾರ್ಯರು ಹೇಳಿಕೊಡ್ತಾರೆ. ಇನ್ನು ಮೊದಲಿರುವಂತಹ ಶಬ್ದ ಒಂದು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ತಥಾಯ. ರಾಘವೇಂದ್ರಾಯ ಅನ್ನುವಂತಹ ಶಬ್ದ, ರಾಘವೇಂದ್ರ ಅನ್ನುವ ಶಬ್ದಕ್ಕೆ ಎರಡರ್ಥ ಉಂಟು. ಅಂದರೆ ಸುಧೀಂದ್ರ ತೀರ್ಥರು ಅವರಿಗೆ ಹೆಸರಿಡಬೇಕಾದ್ರೆ ಶ್ರೀ ರಾಘವೇಂದ್ರ ತೀರ್ಥ ಅಂತ ಅವರಿಗೆ ಹೆಸರಿಟ್ಟರು. ಕೃಷ್ಣಾಚಾರ್ಯರು ಅಂತ ಕೃಷ್ಣದೇವರ ಆಸ್ಥಾನದಲ್ಲಿ ವೀಣೆಯನ್ನು ನುಡಿಸ್ತಾ ಇದ್ರು. ರಾಯರಿಗೆ ವೀಣೆ ಅಂದರೆ ಬಹಳ ಇಷ್ಟ. ಅವರ ವಂಶ ಪಾರಂಪರ್ಯವಾಗಿ ಬಂದಂತಹ ಅದೊಂದು ದೇವರ ಅನುಗ್ರಹವನ್ನು ಸುಲಭವಾಗಿ ಸಂಪಾದನೆ ಮಾಡುವಂತಹ ಒಂದು ವಿದ್ಯೆ ಅಂದರೆ ಅದು ವೀಣಾವಾದನ ಅಂತ ಶಾಸ್ತ್ರ ಹೇಳ್ತದೆ. ಹೇಗೆ ವೇದದ ಮೂಲಕ ಭಗವಂತನನ್ನು ನಾವು ಅರ್ಚನೆ ಮಾಡಿ ನಾವು ಅನುಗ್ರಹ ಸಂಪಾದನೆ ಮಾಡಿಕೊಳ್ಬಹುದು, ಅಷ್ಟೇ ಸುಲಭವಾಗಿ ವೀಣಾವಾದನದ ಮೂಲಕ ಕೂಡ ಭಗವಂತ ಉಳಿತಾನೆ ಅಂತ ಶಾಸ್ತ್ರ ಹೇಳುತ್ತೆ. ಅನೇಕ ಕೆಲಸ ಮಾಡಬೇಕಾದ್ರೆ ವೀಣಾವಾದನ ಅವಶ್ಯ ಇರಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಇವತ್ತು ಇಲ್ಲಿ ಕೂಡ ನಾವು ಆ ವೀಣೆಯಲ್ಲಿ ಭಗವಂತನ ಸ್ತುತಿಯನ್ನು ನಾವು ಕೇಳಿದ್ದೇವೆ. ಅಂತಹ ವೈಣಿಕ ವಂಶವರು ಕೃಷ್ಣಾಚಾರ್ಯ ಅಂತ ಅಜ್ಜ, ಅವರ ಮಗ ಕನಕಾಚಲ ಅಂತ, ಕನಕಾಚಲ ಮಗ ತಿಮ್ಮಣ್ಣ ಭಟ್ರು ಅಂತ, ಅವರ ಮಡದಿ ಗೋಪಿಕಾಂಬೆ ಅಂತ. ಅವರಿಗೆ ಎರಡು ಮಕ್ಕಳು, ಒಬ್ಬರು ಗುರುರಾಜ, ಇನ್ನೊಬ್ಬರು ವೆಂಕಟಾಂಬ ಅಂತೇಳಿ. ಪುನಃ ಒಬ್ಬ ಮಗ ಬೇಕು ಅಂತ ತಿರುಪತಿ ಶ್ರೀನಿವಾಸನಲ್ಲಿ ವಿಶೇಷವಾಗಿ 12 ವರ್ಷ ಕಾಲ ಸೇವೆಯನ್ನು ಮಾಡಿದ ನಂತರ ಧರಿಸಿದಂಥ ಮಗುವಿಗೆ ವೆಂಕಟನಾಥ ಅಂತ ಹೆಸರಿಡುತ್ತಾರೆ. ಹೀಗೆ ಕಥೆ ಬರುತ್ತದೆ. ವೆಂಕಟನಾಥ ಕಡೆಗೆ ಮದುವೆ ಆಗ್ತದೆ, ಮಗು ಆಗ್ತದೆ. ಕಡೆಗೆ ಸುಗಂಧ ತೀರ್ಥರಲ್ಲಿ ಆಶ್ರಮವನ್ನು ತೆಗೊಳ್ಳುತ್ತಾರೆ. ಅವರಿಗೆ ಆಶ್ರಮ ನಾಮ ಏನು ಹೇಳ್ತಾರೆ? ಶ್ರೀ ರಾಘವೇಂದ್ರ ತೀರ್ಥರು ಅಂತ ಅವರಿಗೆ ಆಶ್ರಮ ನಾಮವನ್ನು ಹೇಳ್ತಾರೆ. ರಾಘವೇಂದ್ರ ಅಂತ ಶಬ್ದ. ರಾಘವೇಂದ್ರ ಅಂತಂದ್ರೆ ರಘು ಅಂತಂದ್ರೆ ರಘುವಂಶ, ನಮ್ಮ ಶ್ರೀರಾಮಚಂದ್ರನ ವಂಶಕ್ಕೆ ರಘುವಂಶ ಅಂತ. ರಘು ಅಂತಂದ್ರೆ ಅದರ ಮೂಲ ಪುರುಷ. ರಾಘವ ಅಂದ್ರೆ ರಘುವಂಶದಲ್ಲಿ ಬಂದ ಒಬ್ಬ ಶ್ರೇಷ್ಠ ವ್ಯಕ್ತಿ. ಯಾರದು ಅಂದ್ರೆ ಶ್ರೀರಾಮಚಂದ್ರ. ರಾಘವ ಅಂದ್ರೆ ಶ್ರೀರಾಮಚಂದ್ರ. ಅಂತಹ ರಾಘವನೇ ನನಗೆ ಇಂದ್ರ ಅಂತ ಅವರು ಹೇಳ್ತಾ ಇದ್ದಾರೆ. ಈಗ ನನಗೆ ನಮಸ್ಕಾರ ಮಾಡ್ತಾರಲ್ಲ, ನಾನು ಆ ರಾಮಚಂದ್ರನಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ. ನೀವು ನನ್ನನ್ನು ಶ್ರೇಷ್ಠ ಅಂತ ಹೇಳುತ್ತಾ ಇದ್ದೀರಿ. ನನ್ನ ತಲೆ ಮೇಲೆ ರಾಮನ ವಿಗ್ರಹವನ್ನು ನಾನು ಕೂತಿದ್ದೇನೆ. ನನಗೆ ಯಾರು ದೇವರು ಅಂತಂದ್ರೆ ನನಗೆ ರಾಮನೇ ದೇವರು. ಅದರಿಂದ ರಾಘವ ಅಂದರೆ ಶ್ರೀರಾಮಚಂದ್ರ, ಅವನನ್ನೇ ದೇವರು ಅಂತ ಪೂಜೆ ಮಾಡುವವರು ಶ್ರೀ ರಾಘವೇಂದ್ರ ತೀರ್ಥರು ಅಂತ ಅವರ ಹೆಸರು. ಇನ್ನೊಂದು ನೇರವಾಗಿ ರಾಘವೇಂದ್ರ ಅಂತಂದ್ರೂ ಕೂಡ ಅದು ರಾಮನಿಗೆ ಅರ್ಥ. ರಘು ವಂಶಕ್ಕೆ ರಾಘವ ಅಂತ ಹೆಸರು. ಆ ರಾಘವನ ವಂಶದಲ್ಲಿ ಶ್ರೇಷ್ಠನಾದವ ಶ್ರೀರಾಮಚಂದ್ರ. ಅದರ ರಾಘವೇಂದ್ರ ಅನ್ನುವ ಶಬ್ದಕ್ಕೆ ಶ್ರೀರಾಮ ಅಂತೂ ಒಂದು ಅರ್ಥ, ಶ್ರೀರಾಮನನ್ನೇ ದೇವರು ಅಂತ ಪೂಜೆ ಮಾಡುವವರು ಅಂತೂ ಇನ್ನೊಂದು ಅರ್ಥ. ಆದ್ದರಿಂದ ಪೂಜ್ಯಾಯ ರಾಘವೇಂದ್ರಾಯ ಅಂತ ನಾವು ರಾಯರಿಗೆ ನಮಸ್ಕಾರವನ್ನು ಮಾಡಬೇಕಾದ್ರೆ ರಾಯರಿಗೆ ಮಾತ್ರ ನಮಸ್ಕಾರ ಮಾಡ್ತಾ ಇಲ್ಲ, ರಾಯರಿಗೂ ಅನುಗ್ರಹ
ಮಾಡುವಂತಹ ಆ ಮೂಲರಾಮನಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ ಎಂಬುದಾಗಿ ರಾಘವೇಂದ್ರ ತೀರ್ಥರನ್ನು ಅದರೊಟ್ಟಿಗೆ ಶ್ರೀರಾಮಚಂದ್ರನನ್ನು ಸ್ಮರಿಸಿಕೊಂಡು ಒಟ್ಟಿಗೆ ನಾವು ನಮಸ್ಕಾರ ಮಾಡಬೇಕು. ಅದಕ್ಕೋಸ್ಕರ ಆ ಪೂಜ್ಯಾಯ ರಾಘವೇಂದ್ರಾಯ ಅನ್ನುವಂತಹ ಶಬ್ದ ಅದರಲ್ಲಿದೆ ಅಂತ ನನಗೆ ಗೊತ್ತಾಗ್ತದೆ. ಇನ್ನು ಸತ್ಯ ಧರ್ಮ ರಥಾಯ ಚ. ಸತ್ಯ ಅಂದರೆ ಭಗವಂತ, ಭಗವಂತನಿಗೆ ಸತ್ಯ ಎಂಬುದಾಗಿ ಹೆಸರು. ನಮ್ಗೆ ಗೊತ್ತುಂಟಲ್ಲ, ಸತ್ಯನಾರಾಯಣ ಸ್ವಾಮಿ ಪೂಜೆ ನಾವೆಲ್ಲೂ ಕೂಡ ನೋಡಿದ್ದೇವೆ. ಸತ್ಯ ಅಂದರೆ ಭಗವಂತನೇ. ಅದು ವೇದ ಕೂಡ ಹೇಳುತ್ತೆ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಭಗವಂತನಿಗೆ ಸತ್ಯ ಎನ್ನುವಂಥ ಹೆಸರು. ಧರ್ಮ ಅಂದ್ರೆ ಭಗವಂತನಿಗೆ, ದೇವರಿಗೆ. ಯಾವತ್ತೂ ಕೂಡ ಸತ್ಯ ಮತ್ತು ಧರ್ಮ ಎಂಬ ಹೆಸರುಳ್ಳಂತಹ ಭಗವಂತನನ್ನು ಯಾವತ್ತೂ ಇವರು ಉಪಾಸನೆ ಮಾಡ್ತಾನೇ ಇರ್ತಾರೆ. ಅದರಿಂದ ಇವರಿಗೆ ಸತ್ಯ ಧರ್ಮ ರಥಾಯ ಚ ಎಂಬುದಾಗಿ ಹೆಸರು. ನಾನು ಆಗಲೇ ಹೇಳಿದೆ, 365 ದಿವಸದಲ್ಲಿ 362 ದಿವಸವೂ ಕೂಡ ಅವರ ಅಂತರ್ಮುಖಿಯಾಗಿ ಅಲ್ಲಿ ಬರುವಂತಹ ಭಕ್ತರನ್ನು ಏನು ನಮಗೆ ಅನುಗ್ರಹ ಮಾಡಲಿಕ್ಕೋಸ್ಕರ, ಅವರ ತಪೋವೃತ್ತಿಗೋಸ್ಕರ ಸದಾ 362 ದಿವಸವೂ ಕೂಡ ಭಗವಂತನನ್ನು ಸದಾ ಧ್ಯಾನ ಮಾಡ್ತಾ ಇರ್ತಾರೆ ಅವರು ಅಂತರ್ಮುಖಿಯಾಗಿ. ಬಹಿರ್ಮುಖಿಯಾಗಿ ನಮ್ಮನ್ನು ನೋಡೋದು ಈ 3 ದಿವಸ ಮಾತ್ರ. ಆದ್ದರಿಂದ ಈ ಭಕ್ತರಿಗೆ ಅನುಗ್ರಹ ಮಾಡಲಿಕ್ಕೋಸ್ಕರ ಭಗವಂತನನ್ನು ತಾವು ಒಲಿಸಿಕೊಳ್ಳಲು ಪ್ರತಿನಿತ್ಯವೂ ಕೂಡ ಸತ್ಯ ಧರ್ಮ ರಥಾರಾಗಿ ಅವರು ವೃಂದಾವನದಲ್ಲಿ ಇರ್ತಾರೆ. ಆದ್ದರಿಂದ ಅವರು ಸತ್ಯ ಧರ್ಮ ರಥಾಯ ಚ. ಭಗವಂತನನ್ನು ಹೇಳಲಿಕ್ಕೆ ಬೇಕಾದ ಶಬ್ದಗಳುಂಟು. ವಿಷ್ಣು ಸಹಸ್ರನಾಮದಲ್ಲಿ 1000 ಶಬ್ದ ಉಂಟು, ಅಥವಾ 7 ಶಬ್ದ ಉಂಟು. ಸತ್ಯ ಧರ್ಮ ರಥಾಯ ಚ ಎನ್ನುವ ಶಬ್ದವನ್ನೇ ಯಾಕೆ ಹಾಕಬೇಕಲ್ಲಿ ಅಂದರೆ, ಮನುಷ್ಯನ ಜೀವನ ಯಾವತ್ತೂ ಕೂಡ ಮನುಷ್ಯ ಜೀವ ಸಾರ್ಥಕ್ಯಂ ಕೇವಲ ಧರ್ಮ ಸಾಧನ ಅಂತ ಹೇಳಿ, ಯಾವತ್ತೂ ಕೂಡ ನಮ್ಮ ಜೀವನ ಸಾರ್ಥಕ ಆಗುವುದು ಯಾವಾಗ ಹೇಳಿ, ನಾವು ಸತ್ಯವ್ರತರಾಗಿದ್ದಾಗ, ನಮ್ಮಲ್ಲಿ ಧರ್ಮನಿಷ್ಠ ಇದ್ದಾಗ ನಾವು ಜೀವನ ಮಾಡಲಿಕ್ಕೆ ಸಾರ್ಥಕ ಆಗ್ತದೆ. ನಾವು ಹಿಂದೂಗಳಾಗಿ ಹುಟ್ಟಿ ಹಿಂದೂ ಧರ್ಮದ ಬಗ್ಗೆ, ಅದರ ವಿಷಯದ ಬಗ್ಗೆ, ಅದರ ದೇವರ ಬಗ್ಗೆ, ಗೋವಿನ ಬಗ್ಗೆ, ಈ ತುಳುನಾಡಿನ ಬಗ್ಗೆ, ನಾವಿರುವ ಜಾಗೆಯ ಬಗ್ಗೆ ನಮಗೇನೂ ಗೊತ್ತಿಲ್ಲ ಅಂತಾದರೆ ಆವಾಗ ನಮ್ಮ ಧರ್ಮ ಅದು ಯಾವತ್ತೂ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ನಾವು ಭಗವಂತನಿಗೆ, ರಾಘವೇಂದ್ರ ಸ್ವಾಮಿಗಳಿಗೆ ಸತ್ಯ ಧರ್ಮ ರಥಾಯ ಚ ಅಂತ ಹೇಳಿ ನಮಸ್ಕಾರ ಮಾಡಬೇಕಾದ್ರೆ, ನಾನು ನನ್ನ ಧರ್ಮದಲ್ಲಿ ರಥನಾಗುವಂಗೆ ನೀವು ನನಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೋಬೇಕು. ನಾನೊಬ್ಬ ಬ್ರಾಹ್ಮಣ ಆಗಿರ್ಬೋದು, ಅಥವಾ ಕ್ಷತ್ರಿಯ ಆಗಿರ್ಬೋದು, ಅಥವಾ ಯಾರೇ ಆಗಿರ್ಬೋದು, ನನಗೆ ಸಂಬಂಧಪಟ್ಟ ಧರ್ಮಾಚರಣೆಯನ್ನು ನಾನು ಚಂದದಲ್ಲಿ ಮಾಡಲಿಕ್ಕೆ ಬಾಕಿಯವರು ಯಾರೂ ನನಗೆ ತೊಂದರೆ ಕೊಡದ ರೀತಿಯಲ್ಲಿ ನೀವು ನನಗೆ ರಕ್ಷಣೆ ಕೊಡಿ ಅಂತ ಕೇಳಿಕೊಳ್ಳುವುದೇ ಆ ಸತ್ಯ ಧರ್ಮ ರಥಾಯ ಚ ಎನ್ನುವ ಶಬ್ದಾರ್ಥ. ಇನ್ನು ಸತ್ಯ ಅಂತ, ಸತ್ಯ ಅಂದರೆ ಜೀವನ. ಮನುಷ್ಯ ಬದುಕಿದ್ದು ಕನ್ನಡಿಗರಿರಬೇಕು ಅಂತ ಹೇಳ್ತಾರೆ. ಯಾರ ಬದುಕಿನಲ್ಲಿ ಎಷ್ಟು ಚೆಂದ ಬದುಕಿದ್ದವರು ನೋಡಿ. ಸಾಮಾನ್ಯವಾಗಿ ಅವರು ಮಠದಲ್ಲಿ ಇದ್ದವರು, ಬೇಕಾದಷ್ಟು ದೊಡ್ಡ ವಿದ್ವಾಂಸರು. ಸನ್ಯಾಸಾಗೋದ್ರಿಂದ ಮೊದಲು ಸಂಸಾರ ಇತ್ತು, ಹೆಂಡತಿತ್ತು, ಮಗ ಇದ್ದ, ತಿನ್ನಲಿಕ್ಕೆ ಮಾತ್ರ ಏನೂ ಇದ್ದಿಲ್ಲ ಮನೆಯಲ್ಲಿ. ಯಾರೋ ಒಬ್ಬ ಕಳ್ಳ ಬಂದು ಕಳ್ಳತನ ಮಾಡಿ ಕೊಂಡೋಗಿದ್ದೇನು ಅಂತಂದರೆ ಹೊಟ್ಟೆ ಪಾತ್ರೆ ಕೊಂಡೋಗಿದ್ದಂತೆ. ಅವನು ಹೊಟ್ಟೆ ಪಾತ್ರೆ ಕೊಂಡೋಗ್ತಾನೆ, ಅವನಿಗೆ ಒಂದು ಒಳ್ಳೆ ಪಾತ್ರೆ ಸಿಕ್ಕಿಲ್ಲಲ್ಲ ಅಂತ ಅವರು ದುಃಖ ಮಾಡಿಕೊಂಡಿರಂತೆ. ರಾಯರ ಶಕ್ತಿ ಇಷ್ಟು ಹೇಳಿ, ರಾಯರ ಒಂದು ಸಲ ಒಂದು ದೇವಸ್ಥಾನದಲ್ಲಿ ಕೂತ್ಕೊಂಡು ಅವರು ತಿನ್ನಲಿಕ್ಕಿಲ್ಲ, ರಾಯರ ದೇವರ ಸ್ತೋತ್ರ ಮಾಡೋಣ ಅಂತ ಹೇಳಿ ಒಂದು ಈಶ್ವರ ದೇವಸ್ಥಾನ ಈಗಲೂ ಉಂಟು. ನೀವು ಕುಂಭಕೋಣ ಹೋಗ್ಬೇಕಾದ್ರೆ ಸಿಗುತ್ತೆ ಆ ಜಾಗ, ಈಶ್ವರ ದೇವಸ್ಥಾನ. ಅಲ್ಲಿ ಕುಳಿತುಕೊಂಡು ಪಾರಾಯಣ ಮಾಡ್ತಾ ಇದ್ರು. ಅಲ್ಲಿ ಸಮೀಪದ ಭಟ್ಟ ಮನೆ ಎಲ್ಲ ಈಗಲೂ ಅಲ್ಲಿ ಹಾಗೆ ಉಂಟು, ನೋಡಲಿಕ್ಕೆ ಸಿಗ್ತದೆ. ಅವ್ರ ಮನೆಗೆ ಅವರ ಬಂದು, ಯಾರು ನೀವು? ನಾನು ವೆಂಕಟನಾಥ ಅಂತ, ನನ್ನ ಹೆಂಡತಿ, ನನ್ನ ಮಗ. ಏನು ಮಾಡ್ತಿದ್ರಿ? ಏನಿಲ್ಲ, ದೇವರ ಪೂಜೆ ಮಾಡ್ತಿದ್ದೆ. ಊಟಕ್ಕೆ ವ್ಯವಸ್ಥೆ ಆಯಿತು? ಇಲ್ಲ, ಊಟಕ್ಕೆ ವ್ಯವಸ್ಥೆ ಆಗಿಲ್ಲ. ಬನ್ನಿ, ಒಬ್ಬರ ಮನೇಲಿ ಇವತ್ತು ಎಲ್ಲರಿಗೂ ಊಟ ಉಂಟು, ಬನ್ನಿ ಎಲ್ಲಿ ಹೋಗೋಣ. ಆದರೆ ಊಟ ಮಾಡಬೇಕಾದ್ರೆ ನಾನು ಸುಮ್ಮನೆ ಊಟ ಮಾಡೋದಿಲ್ಲ. ನೋಡಿ, ಇದು ಸತ್ಯ. ಒಬ್ಬರು ಊಟ ಕೊಡ್ತಾರೆ ಅಂತ ಅದಕ್ಕೆ ಸುಮ್ಮನೆ ಊಟ ಮಾಡೋದಿಲ್ಲ ಅಂತಂದ್ರು. ಸರಿ, ಹಾಗಾದ್ರೆ ನೀವು ಕೆಲಸ ಮಾಡಿ, ಗಂಧ ತೆಗೆಯೋ ಕೆಲಸ ಮಾಡಿ. ಆಯಿತು, ಗಂಧ ತೆಗೆಯುವ. ಎಲ್ಲರಿಗೂ ಕೂಡ ಗಂಧ ತೆಗೆದು, ಬಂದರಿಗೆಲ್ಲ ಗಂಧ ತೆಗೆದು, ದೇವರಿಗೆ ಬಂದರಿಗೆಲ್ಲ ಹಿಂದೆ ನಾವು ಸೆಂಟ್ ಹಾಕ್ತೀವಲ್ಲ ಹಾಗೆ ಗಂಧ ಹಾಕಲಿಕ್ಕೆ ಗಂಧ ಚಂದ ತೆಗೆದು ಬಂದರಿಗೆಲ್ಲ ಗಂಧ ಪೂಸಿದ್ರು. ಗಂಧ ಪೂಸಿಕೊಂಡು ಎಲ್ಲರೂ ಕೂಡ ಉರಿ ಅಂದರೆ ಉರಿ. ಇವರು ಅಗ್ನಿ ಸೂಕ್ತ ಹೇಳಿಕೊಂಡು ಗಂಧ ತಳೆದಿದ್ದಾರೆ. ಅಗ್ನಿ ಸೂಕ್ತದ ಪರಿಣಾಮ ಗಂಧದಲ್ಲಾಗಿದೆ. ಬಂದವರಿಗೆ ಎಲ್ಲರೂ ಕೂಡ ಮೈಯೆಲ್ಲ ಉರಿ ಅಂದರೆ ಉರಿ. ಮತ್ತೆ ಪುನಃ ವರುಣ ಸೂಕ್ತವನ್ನು ಹೇಳಿ ತಪ್ಪು ಮಾಡಿದರು. ಹಾಗಾದರೆ ರಾಯರಿಗೆ ಊಟಕ್ಕೆ ಗತಿ ಇಲ್ಲ ಅಂತೇಳಿ ತನ್ನಲ್ಲಿದ್ದಂಥ ವಿದ್ಯೆಯಿಂದ ಸಂಪತ್ತನ್ನು ರಾಯರು ಯಾವತ್ತೂ ಸೃಷ್ಟಿ ಮಾಡಿಕೊಂಡಿಲ್ಲ. ಇದು ಅವರ ಸತ್ಯದ ಪರಾಕಾಷ್ಠೆ ಅಂದರೆ ಹಾಗೆ.
ಮಠದಲ್ಲಿ ಯಾವತ್ತೂ ಕೂಡ ಅವರು ಬಂದ ತಕ್ಷಣ ಅವರಿಗೆ ಊಟದ ವ್ಯವಸ್ಥೆ ಇಲ್ಲ ಅಂತಿಲ್ಲ. ನಾನು ಊಟ ಮಾಡಿಲ್ಲ ಅಂತ ಗೊತ್ತಾಗಬಾರ್ದು ಅಂತೇಳಿ ನಮಗೊಂದು ಕ್ರಮ ಉಂಟು. ಅಂಗಾರಕ ಅಕ್ಷತೆ ಹಾಕೊಂಡೆಲ್ಲ ಊಟ ಮಾಡೋದು ಅಂತ ಅರ್ಥ, ಹಾಕಿಲ್ಲ ಅಂದ್ರೆ ಊಟ ಮಾಡಿಲ್ಲ ಅಂತ ಅರ್ಥ. ಮನೆಗೆ ಸೀದಾ ಬರುವವರು, ಮನೆಯಲ್ಲಿದ್ದ ಒಂದು ಲೋಟ ನೀರು ಕುಡಿಯೋರು, ಅರ್ಧ ಗಂಟೆ ಕೂತ್ಕೊಳ್ಳುವವರು, ಅಂಗಾರಕ್ಷತೆ ಹಾಕೊಂಡು ಸೀದಾ ಹೋಗುವವರು. ನಮಗೆಲ್ಲ 15 ದಿವಸಕ್ಕೆ ಒಂದು ಏಕಾದಶಿ ಮಾಡಲಿಕ್ಕೆ ಕಷ್ಟ ಆಗ್ತದೆ, ತಾಯರಿಗೆ 15 ದಿವಸದಲ್ಲಿ 10 ದಿವಸವೂ ಏಕಾದಶಿ. ಹೀಗಿದ್ರೂ ಕೂಡ ಸತ್ಯ ಧರ್ಮ ರಥಾಯಚ, ಅದರಿಂದ ನಮಗೂ ಒಂದು ನಿಷ್ಠೆ ಬರಬೇಕು. ಕನಿಷ್ಠ ನಾನೊಂದು ಗುರುವಾರ ದೇವರ ಪ್ರದರ್ಶನ ಮಾಡ್ತೇನೆ, ಒಂದು ವ್ರತ ಮಾಡ್ತೇನೆ, ಒಂದು ದಿವಸ ಆದರೂ ಕೂಡ ನನ್ನ ಧರ್ಮಕ್ಕೋಸ್ಕರ, ನನ್ನ ನಾಡಿಗೋಸ್ಕರ, ನನ್ನ ದೇಶಕ್ಕೋಸ್ಕರ ಒಳ್ಳೆ ಕೆಲಸ ಮಾಡುವಂಥ ಬುದ್ಧಿಯನ್ನು ಭಗವಂತ ರಾಘವೇಂದ್ರ ರಾಮಚಂದ್ರ ಅನುಗ್ರಹ ಮಾಡು ಅಂತೇಳಿ ಸತ್ಯ ಧರ್ಮ ರಥಾಯಚ ಅಂತ ಆ ರಾಯನಗೋಸ್ಕರ ಮಾಡಿದ್ರು ಅಂತಾದರೆ ನಿಜವಾಗ್ಲೂ ನಮ್ಮಲ್ಲಿ ಅನೇಕ ಬದಲಾವಣೆ ಬರಲಿಕ್ಕೆ ಸಾಧ್ಯತೆ ಉಂಟು. ಈ ರೀತಿಯಾಗಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತ ಕಲ್ಪವೃಕ್ಷಾಯ ನಮಃ ಕಾಮಧೇನವೇ ಇಷ್ಟಂತ ತಿಳ್ಕೊಳ್ಳಿ. ಇನ್ನು ಇಲ್ಲಿ ಉಳಿದದ್ದು ಮೊದಲ ಶಬ್ದ. ಆ ಮೊದಲ ಶಬ್ದದಲ್ಲಿ ಪೂಜ್ಯಾಯ ಅನ್ನುವಂಥ ಶಬ್ದ. ಪೂಜ್ಯಾಯ ಅಂದರೆ ಗೌರವಕ್ಕೆ ಅತ್ಯಂತ ಅರ್ಹರಾದಂಥ ವ್ಯಕ್ತಿ ಅಂತ ಅರ್ಥ. ಯಾರಿಗೆ ನಾವು ಪೂಜೆ ಮಾಡ್ತೇವೆ? ನಮಗೆಲ್ಲ ಗೊತ್ತುಂಟು, ದುಡ್ಡಿದ್ದವರಿಗೆ ಮೊದಲು ಪೂಜೆ. ಶಾಸ್ತ್ರವು ಅದನ್ನೇ ಹೇಳ್ತದೆ, ಹೇಳಲ್ಲ ಅಂತಲ್ಲ, ಶಾಸ್ತ್ರ ಅದನ್ನೇ ಹೇಳುತ್ತೆ. ವಿತ್ತಂ ಬಂಧು ವಯ ಕರ್ಮ ಜ್ಞಾನ, 5 ಒಂದಕ್ಕೊಂದು ಮೇಲೆ ಮೇಲೆ. ಯಾರು ದುಡ್ಡುಂಟೋ ಅವನಿಗೆ ಪೂಜೆ, 2ನೇ ಸ್ಥಾನ ಬಂಧುಗೆ, 3ನೇ ಸ್ಥಾನ ಅವನ ವಯಸ್ಸಿಗೆ, 4ನೇ ಸ್ಥಾನ ಅವನು ಮಾಡೋ ಕೆಲಸಕ್ಕೆ, 5ನೇ ಸ್ಥಾನ ಅವನ ವಿದ್ಯೆಗೆ. ಯಾರಿಗೆ ವಿದ್ಯೆ ತುಂಬ ಗೊತ್ತುಂಟೋ ಅವನಿಗೆ ತುಂಬ ದೊಡ್ಡ ಬೆಲೆಯನ್ನು ಕೊಡಬೇಕು, ಅವನು ತುಂಬ ಪೂಜ್ಯಾರ್ಹನಾಗಿರ್ತಾನೆ. ಈ 5 ಕೂಡ ರಾಯರೇ ರಾಯರ ಹತ್ರ ಇರುವಷ್ಟು ಸಂಪತ್ತು ಸಾಮಾನ್ಯವಾಗಿ ಯಾರ ಕಲ್ಪನೆ ನಿಲುಕದ ಸಂಪತ್ತು ರಾಯರ ಹತ್ರ ಉಂಟು. ಈಗ ಉದಾಹರಣೆಗೆ ಈ ಒಂದು ಮಠವನ್ನು ಗಮನಿಸಿಕೊಳ್ಳಿ, ಸುಮ್ಮನೆ ನಮ್ಮ ಅಂದಾಜಿಗೆ. ಈ ಮಠದಲ್ಲಿ ಒಬ್ಬ ಪೂಜೆ ಮಾಡುವವರು, ಒಬ್ಬರು ಸಹಾಯಕರು, ಒಬ್ಬರು ಮ್ಯಾನೇಜರ್, ಒಬ್ಬರು ಅಡಿಗೆಯವರು, ಒಂದಿಬ್ಬರು ಕೆಲಸಗಾರರು, ಒಬ್ಬ ವಾಚ್ಮನ್, ಒಂದು ಹೂ ತಂದು ಕೊಡುವ, ದಿನಸ್ಸನ್ನು ಕೊಡುವ. ಒಂದು ಮಠವನ್ನು ನಂಬಿಕೊಂಡು ಕನಿಷ್ಠಂದ್ರೂ ಕೂಡ ಒಂದು 10 ಜನ ಸಂಸಾರ ಮಾಡ್ತಾ ಇದ್ದಾರೆ, ರೊಟೀನ್ ನಿತ್ಯಕ್ಕೆ. ಇನ್ನು ಈ ರೀತಿಯಾಗಿ 1,000 ಮಠ ಉಂಟು ಅಂತ ಅಂದಾಜು ಮಾಡಿಕೊಂಡ್ರೆ ಆ ಮಠವನ್ನು ಆಶ್ರಯಿಸಿ ಎಷ್ಟು ಜನರ ಜೀವನ ಹೋಗ್ತದೆ ಅಂತ ನಾವು ಅಂದಾಜು ಮಾಡಿಕೊಂಡ್ರೆ ಎಷ್ಟು ಸಂಪತ್ತು ರಾಯರ ಅನುಗ್ರಹ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಷ್ಟು ಸಂಪತ್ತು ರಾಯರಲ್ಲಿ ಉಂಟು ಅಂತ ಅರ್ಥ. ಇನ್ನು ಬಿಡಿ, ರಾಯರಿಗೆ ಹಸ್ತಾಂತರದ ಅಭಿಷೇಕ, ಕನಕಾಭಿಷೇಕ, ಅಲಂಕಾರಗಳು, ಮಂತ್ರಾಲಯವನ್ನೊಂದು ಸಂಪೂರ್ಣವಾಗಿ ಬಂಗಾರದಲ್ಲೇ ಮುಚ್ಚಿಬಿಟ್ಟಿದ್ದಾರೆ. ಆದ್ದರಿಂದ ವಿತ್ತ ಸ್ಥಾನ, ಒಬ್ಬನಲ್ಲಿ ದುಡ್ಡು ಉಂಟು ಅವನಿಗೆ ಗೌರವ ಕೊಡ್ತೇನೆ ಅಂತ ಹೇಳೋದು ಅಂತಾದ್ರೆ ರಾಯರಲ್ಲಿರುವಷ್ಟು ಹಣದ ವ್ಯವಸ್ಥೆ ಬೇರೆ ಯಾರಲ್ಲೂ ಕೂಡ ಇಲ್ಲ. ಆದ್ದರಿಂದ ಅವರು ಪೂಜ್ಯರು, ಪೂಜ್ಯರೇ ನಮಸ್ಕಾರ, ನನ್ನಲ್ಲೂ ಸ್ವಲ್ಪ ದುಡ್ಡಿನ ತೊಂದರೆ ಇದೆ, ನನಗೂ ಸ್ವಲ್ಪ ದುಡ್ಡನ್ನು ಅನುಗ್ರಹ ಮಾಡಿ, ಅಲ್ಲಿಗೆ ಮುಗಿತಲ್ಲ ಪೂಜ್ಯಾಗ. 2ನೇದು ಬಂಧುವು. ನಮ್ಮಲ್ಲಿ ಒಂದು ಕ್ರಮ ಉಂಟು ನೋಡಿ, ಯಾವತ್ತೂ ಕೂಡ ನಮಗೆ ತೀರ ಕಷ್ಟ ಆದಾಗ ನಾವು ಮೊದಲು ಹೇಳಿದ್ರು ನಮ್ಮ ಅಮ್ಮನ ಹತ್ರ, ಇದು ಜಾಗ ಬಿಡುತ್ತಲ್ಲ ಅಪ್ಪನ ಹತ್ರ, ಅಣ್ಣ ತಮ್ಮನ ಹತ್ರ. ಇದು ತೀರಾ ಅನಿವಾರ್ಯ ಅಂತ ಅಂದರೆ ಕೆಲವರು ನಮ್ಮ ಚಿಕ್ಕಪ್ಪಂದಿರು, ಆಮೇಲೆ ಮಾವಂದಿರು, ಒಂದು 5 ವರ್ಗ: ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ, ಚಿಕ್ಕಪ್ಪ ಚಿಕ್ಕಮ್ಮ, ಅತ್ತೆ ಮಾವ. 5 ಜನ ನಮಗೆ ತೀರ ಬಂಧುಗಳು. ಈ ಬಂಧುಗಳಲ್ಲಿ ನಾವು ಏನು ಮಾಡ್ತೇವೆ ಹೇಳಿ? ಅವರ ಹತ್ರ ನಾವು ದುಡ್ಡು ಕೇಳುವುದಿಲ್ಲ, ದುಡ್ಡು ಕೊಟ್ಟರು ನಮಗೆ ಸಂಕೋಚ ಎತ್ತುಕೊಳ್ಳಿಕ್ಕೆ ಬಂಧುಗಳ ಹತ್ರ. ಆದರೆ ನಮಗೊಂದು ನಮ್ಮ ಕಷ್ಟವನ್ನು ಹೇಳಿಕೊಳ್ಳಿಕ್ಕೆ ಅವರೊಂದು ಆಶ್ರಯ, ಏನೋ ಅವರ ಅನುಭವ ಇರುತ್ತದೆ, ಅವರಲ್ಲಿ ನಮ್ಮ ಪರಿಹಾರ ಇರುತ್ತದೆ, ನಮ್ಮೊಟ್ಟಿಗೆ ಅವರು ಇರ್ತಾರೆ. ಈ ರೀತಿಯಾಗಿ ಎಷ್ಟು ಜನ ರಾಯರ ಹತ್ರ ಬಂದು ಕೇಳಲಿಕ್ಕೆ ಸಾಧ್ಯ ಇದೆ. ಅಪ್ಪಣ್ಣಾಚರು ಮಾತು ಹೇಳ್ತಾರೆ, ಸರ್ವಾನಪಿ ಪುಮಾಂಶ ದದಾತು ಗುರುರಾತ್ಮವಿದು ಅಂತೇಳಿ. ನೀ ನನ್ನ ಬಂಧು ಅಪ್ಪ, ಎಲ್ಲ ಪುರುಷಾರ್ಥಗಳನ್ನು ಕೊಡುವಂತ ಕೇಳಿಕೊಳ್ಳಿ, ನಿಮಗೆ ಬೇಕಾದ್ದೆಲ್ಲ ರಾಯರು ಕೊಡ್ತಾ ಇರ್ತಾರೆ. ಯಾರನ್ನು ಹೋಗಿ ಬೇಡಿದರೆ ಎನ್ನ ಒಡೆಯನು ಬೇಡವೇ ಅಂತ ಅನಿಸ್ಕೊಂಡು ನಾವು ಆ ಬಂಧು ಎಂಬ ಭಾವದಲ್ಲಿ ರಾಯರ ಹತ್ರ ಕೇಳಿದಾಗ, ಯಾವಾಗ ನಾವು ತಲೆ ತಗ್ಗಿಸಿ ಅವರ ಹತ್ರ ಕೇಳ್ತೀವೋ ಅವ್ರು ನಮಗೆ ಯಾವತ್ತೂ ಕೂಡ ಪೂಜ್ಯರೇ ಆಗಿರ್ತಾರೆ. ಇನ್ನು ವಯಸ್ಸಿನ ಬಗ್ಗೆ ಆಲೋಚನೆ ಮಾಡಿದರೆ ಈಗಾಗಲೇ ನಾವು 350
ಅಲ್ವಾ? ಅದಕ್ಕಿಂತ ಮೊದಲು ಅವರಿಗೆ 75 ವರ್ಷ ಬದುಕಿದ್ರು. ಅಂದ್ರೆ ರಾಯರ ವಯಸ್ಸು ಇವತ್ತಿಗೆ 425 ವರ್ಷ ಚಿಲ್ಲರೆ. ಅಂದ್ರೆ ಅಷ್ಟು ದೊಡ್ಡ ಪ್ರಾಯದ ವ್ಯಕ್ತಿ ನಮಗೆ ಈಗ ಜೀವಂತ ಅನಿಸುವುದಿಲ್ಲ. ರಾಯರು ಈಗ ಜೀವಂತವಾಗಿ ಇದ್ದಾರೆ ಮುಂದಾಳದಲ್ಲಿ. ಆದ್ರೆ ಅಷ್ಟು ಪ್ರಾಯದ ವ್ಯಕ್ತಿಯನ್ನು ನಾವು ಕಾಣಬೇಕು ಅಂತಂದ್ರೆ ಅದು ರಾಯರು ಮಾತ್ರ ಸಾಧ್ಯ. ಆದ್ರಿಂದ ವಯಸ್ಸಿನ ಮೇಲೆ ನಾವು ಗೌರವ ಕೊಡೋದಾದ್ರೂ ಕೂಡ ಅದು ರಾಯರಿಗೆ ನಾವು ಗೌರವ ಕೊಡಬೇಕು. ಆದ್ರಿಂದ ಬಿಟ್ಟ ಬಂದು ವಯಸ್ಸು ಈ ಮೂರಲ್ಲೂ ಕೂಡ ರಾಯರೇ ನಮಗೆ. ಇನ್ನು ಜ್ಞಾನ, ಆಮೇಲೆ ಕರ್ಮಕ್ಕೆ ಬರ್ತೇವೆ. 5ನೇದು ಜ್ಞಾನ. ರಾಯರ ವಿದ್ಯೆ ಈಗ ಸಾಮಾನ್ಯವಾಗಿ ಇಲ್ಲಿ ಬರುವ 99% ಮಂದಿಗೆ ರಾಯರ ಬಗ್ಗೆ ಗೊತ್ತಿರೋದು ಇಷ್ಟೇ. ನಾವು ರಾಯರ ಹತ್ರ ಕೇಳ್ಕೊಂಡಾಗ ನಮ್ಗೆ ಕೊಡ್ತಾರೆ ಅಂತ ಮಾತ್ರ. ಆದರೆ ಅನೇಕ ಜನ ನಮ್ಮಂಥವರು ನಾವು ವಿದ್ಯಾಪೀಠದಲ್ಲಿ ಗುರುಕುಲದಲ್ಲಿ ಅಧ್ಯಯನ ಮಾಡಿದವರು. ನಮಗೆ ಒಂದೊಂದು ಶ್ಲೋಕವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಎಷ್ಟು ಕಷ್ಟಕ್ಕಿತ್ತು ಅಂತಾದರೆ ರಾಯರ ಟಿಪ್ಪಣಿ ಅದರ ಅರ್ಥ ಹೀಗೆ ಅಂತ ರಾಯರು ಹೇಳದೇ ಇದ್ದರೆ ನಮಗೆಷ್ಟೋ ಗ್ರಂಥಗಳು ಇವತ್ತಿಗೂ ಅರ್ಥನೇ ಆಗುವುದಿಲ್ಲ. ಅಷ್ಟು ಗ್ರಂಥಗಳನ್ನು ರಾಯರು ಬರೆದಿಟ್ಟಿದ್ದಾರೆ ನಮಗೆ ಅನುಕೂಲ ಆಗಲಿ. ಈಗ ಉದಾಹರಣೆಗೆ ಒಂದು ಚಿಕ್ಕದು ನಾವೇನು ಹೇಳ್ತೀವಿ ಹೇಳಿ, ನಾಗ ಪ್ರತಿಷ್ಠೆ ಅಂತ ಹೇಳ್ತೇವೆ, ಸರ್ಪ ಸಂಸ್ಕಾರ ಅಂತ ಹೇಳ್ತೇವೆ. ಯಾಕೆ ಸರ್ಪ ಪ್ರತಿಷ್ಠೆ ಆಗಬಾರ್ದ, ನಾಗ ಸಂಸ್ಕಾರ ಆಗಬಾರ್ದ? ಆಗುವುದಿಲ್ಲ. ಯಾಕೆ ಆಗುವುದಿಲ್ಲ? ಯಾಕಂದ್ರೆ ರಾಯರದಕ್ಕೊಂದು ಅರ್ಥ ಬರೀತಾರೆ. ಯಾವುದು ಸರ್ಪ, ಯಾವುದು ನಾಗ. ಸರ್ಪ ಸಂಸ್ಕಾರ ಯಾವುದು ಮಾಡ್ತಾರೆ ನೀವು? ನಿಮಗೆ ಕಣ್ಣಿಗೆ ಸಿಕ್ಕ ಸತ್ತ ಹಾವಿಗೆ ಸರ್ಪ ಸಂಸ್ಕಾರ ಮಾಡೋದು. ನಾಗ ಪ್ರತಿಷ್ಠೆ ಅದು ಬೇರೆ. ಏನು ಬೇರೆ? ಸರ್ಪ ಅಂದ್ರೆ ಏನು, ನಾಗ ಅಂದ್ರೆ ಏನು ಅಂತ ಸರಿಯಾದ ಅರ್ಥ ವಿವರಣೆ ಮಾಡಿದವರು ರಾಯರು. ಎಷ್ಟು ಚಿಕ್ಕ ಶಬ್ದ ನೋಡಿ. ಸರ್ಪ ಏಕಶಿರಸಃ ನಾಗಃ ಬಹುಶಿರಸಃ. ಕಣ್ಣಿಗೆ ಕಾಣುವ ಯಾವುದೇ ಒಂದು ಸರೀಸೃಪ ಇರಲಿ, ಅದರಲ್ಲಿ ಒಂದು ತಲೆ ಉಂಟಾ ಅದು ಸರ್ಪ, ಒಂದಕ್ಕಿಂತ ಜಾಸ್ತಿ ತಲೆ ಉಂಟಾ ಅದು ನಾಗ. ಪ್ರತಿಷ್ಠೆ ಮಾಡುವಂಥ ಕಲ್ಲಲ್ಲಿ ಅನೇಕ ಕಲ್ಲಲ್ಲಿ ಒಂದಕ್ಕಿಂತ ಅನೇಕ ತಲೆಗಳಿರ್ತವೆ, ಅದು ನಾಗಗಳು. ಸರ್ಪ ಸಂಸ್ಕಾರ ಮಾಡುವುದು ಒಂದು ತಲೆಯಂತಹ ಸತ್ತಂತ ಹಾಗೆ. ಸರ್ಪ ಸಂಸ್ಕಾರ, ನಾಗ ಪ್ರತಿಷ್ಠೆ, ಇಂಥ ಚಿಕ್ಕ ಚಿಕ್ಕ ಶಬ್ದಗಳು ಕೂಡ ನಮಗೆ ಅರ್ಥ ಆಗದೇ ಇದ್ದಾಗ ಅದನ್ನು ಅರ್ಥ ಮಾಡಿಕೆ ಅನುಕೂಲವಾಗುವಂತಹ ಅನೇಕ ಗ್ರಂಥ ಬರೆದವರು ರಾಯರು. ನಾನಲ್ಲ, ನೀವಲ್ಲ, ಯಾರೇ ನಮ್ಮ ಹಿಂದೂ ಸಮಾಜಕ್ಕೆ ಸಂಬಂಧಪಟ್ಟಂತಹ ಪುರಾಣಗಳ, ವೇದಗಳ, ಶಾಸ್ತ್ರಗಳ ಗ್ರಂಥವನ್ನು ನಮ್ಮ ನಂತರವೇ ನಾವು ಏನಾದರೂ ಹೇಳಬೇಕು ಅಂತಾರೆ. ಈಗ ನಾನು ನಿಮಗೇನು ಹೇಳಬೇಕಾದ್ರೂ ಕೂಡ ನಮಗೆ ರಾಯರಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ, ನಾವು ಶೂನ್ಯ. ಆದ್ದರಿಂದ ಇಷ್ಟು ದೊಡ್ಡ ಜ್ಞಾನಿ, ಇಷ್ಟು ದೊಡ್ಡ ಪಂಡಿತ ಲೋಕದಲ್ಲೇ ಯಾರಿಗೂ ಸಾಧ್ಯ ಇಲ್ಲ. ಅದು ಬಿಡಿ, ರಾಯರ ಮೇಲೆ ವ್ಯಾಸರಾಯರಿದ್ದಾರೆ, ಟೀಕಾರಾಯರಿದ್ದಾರೆ, ಆಚಾರ್ಯ ಮಧ್ವರಿದ್ದಾರೆ, ಸಾಕ್ಷಾತ್ ವೇದವ್ಯಾಸ ಇದ್ದಾನೆ. ಈ 4 ಜನರು ಬಿಟ್ಟರೆ ರಾಯರೇ ದೊಡ್ಡ ಜ್ಞಾನವಂತ. ಅದರಿಂದ ದುಡ್ಡಿನಲ್ಲಿ, ಹಣದಲ್ಲಿ, ಬಂಧುವಲ್ಲಿ, ವಯಸ್ಸಿನಲ್ಲಿ, ಜ್ಞಾನದಲ್ಲಿ ಯಾರನ್ನು ಬಿಟ್ಟವರು ಯಾರೂ ಇಲ್ಲ. ಮಧ್ಯದೊಂದು ಆಗಿದೆ. ಯಾವುದದು? ಕರ್ಮ. ಕರ್ಮ ಅಂದರೆ ಕೆಲಸ. ಮನುಷ್ಯರಲ್ಲಿ ಯಾವತ್ತೂ ಕೂಡ ಅವನು ಬಂಧುವಾದರೂ ಕೂಡ ಅವನು ನಮಗೆ ಸರಿ ಅನಿಸಲ್ಲ ಅನ್ನೋ ಕೆಲಸ ಮಾಡ್ತಾನೆ ಅಂತ ನಮಗೆ ಬಂಧುವೇ ಅಲ್ಲ. ಅವನು ಎಷ್ಟೇ ದುಡ್ಡಿರಬಹುದು, ಅವ ಆ ದುಡ್ಡನ್ನು ಸರಿಯಾದ ರೀತಿಯಲ್ಲಿ ಸಂಪಾದನೆ ಮಾಡಿಲ್ಲ ದುಡ್ಡಿಗೆ ಅದಕ್ಕೆ ಅರ್ಥನೇ ಇಲ್ಲ. ಅವನಿಗೆ ವಯಸ್ಸೆಂದಾಗ ಮಾಡುವ ಕೆಲಸ ಹಾಳುವಂದರೆ ವಯಸ್ಸಿನ ಮರ್ಯಾದೆ ಇಲ್ಲ. ಅವನು ಎಷ್ಟೇ ದೊಡ್ಡ ಜ್ಞಾನ ಆಗಿರ್ಬೋದು, ಮಾಡುವ ಕೆಲಸ ತಪ್ಪುತ್ತು ಅಂತಾದರೆ ಆ ಜ್ಞಾನಕ್ಕೂ ಮರ್ಯಾದೆ ಇಲ್ಲ. ಆದರೆ ರಾಯರ ಜೀವನ ಹಾಗೆಲ್ಲ ನೋಡಿ. ಅವರು ವಿತ್ತ, ಬಂಧು, ಭಯ, ಜ್ಞಾನ ಇದರ ಮಧ್ಯೆ ಇರುವಂತಹ ಶ್ರೇಷ್ಠವಾದಂತಹ ಕರ್ಮ ಏನು ಕೆಲಸ ಏನಿದೆ, ರಾಯರ ಕೆಲಸದಲ್ಲಿ ಯಾವತ್ತೂ ಕೂಡ ಒಂದಿನಿತೂ ಕೂಡ ಶಾತ್ಯ, ಮೋಸ, ವಂಚನೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅವರ ಚರಿತ್ರೆ ಹೇಳುತ್ತೆ. ಎಷ್ಟು ಮಹತ್ವರು ಅಂತಂದರೆ ಆಚಾರ್ಯ ಮಧ್ವರ ಜೀವನ ಚರಿತ್ರೆ ಹೇಳುವಂಥ ಗ್ರಂಥ ಮಧ್ವವಿಜಯ ಅನ್ನುವ ಗ್ರಂಥ. ಅದು 16 ಸರ್ಗ ಉಂಟು. ಇವರ ಅಳಿಯ ನಾರಾಯಣಾಚಾರ್ಯ ರಾಘವೇಂದ್ರ ವಿಜಯ ಅಂತ ಎಲ್ಲ ನಮಗೆ ಗೊತ್ತಾಗೋದು ಆ ಪುಸ್ತಕದಿಂದಲೇ. ರಾಘವೇಂದ್ರ ವಿಜಯ ಅಂತ ಗ್ರಂಥ ಬರೀತಾರೆ. ಅದರಲ್ಲೂ 16 ಸರ್ಗ ಇತ್ತು. ನಮ್ಮ ಗುರುಗಳ ಸ್ತೋತ್ರದಲ್ಲಿ 16 ಸರ್ಗ ಉಂಟಪ್ಪ, ಎಲ್ಲ ತೆಗೆದಾಕ್ಬಿಡು, ಬರೀ 10 ಸರ್ಗ ಮಾತ್ರ ಉಳಿಸು ಅಂತ ಹೇಳಿ 6 ಸರ್ಗ ಕಥೆಯೇ ಇಟ್ಕೊಟ್ರೆ ಬೇಡ ಅಂತೇಳಿ. ಅಂದರೆ ಇಷ್ಟೂ ಅವರದ್ದು ಕೆಲಸದಲ್ಲಿ ಆ ಯಾವತ್ತೂ ಕೂಡ ಹಿರಿಯರಿಗೆ ಗೌರವ ತಪ್ಪಬಾರದು ಎನ್ನುವಂತಹ ದೃಢವಾದಂತಹ ನಂಬಿಕೆ. ಇನ್ನು ಅದ್ಭುತ ಅಂತಂದರೆ ರಾಯರ ಕೆಲಸ, ಮೂಲ ಕೆಲಸಕ್ಕೆ ಹೊರಟ ಮೂಲ ಕೆಲಸ ಯಾವುದು ಪ್ರಯಾಣ ಮಾಡಿದ್ದು? ಶಂಕುಕರ್ಣ ಅಲ್ವಾ? ನಾವು ಮತ್ತೆ ಬಿಟ್ಟಿದ್ದೀವಿ ಅದು. ರಾಘವೇಂದ್ರನ ಮೊದಲ ಅವತಾರ ವ್ಯಾಸರಾಯ, ವ್ಯಾಸರಾಯನ ಮೊದಲ ಅವತಾರ ಬಾಹ್ಲೀಕ, ಬಾಹ್ಲೀಕನ ಮೊದಲ ಅವತಾರ ಪ್ರಹ್ಲಾದನ ಮೊದಲು ಯಾರು? ಶಂಕುಕರ್ಣ. ಯಾರೀ ಶಂಕುಕರ್ಣ? ಬ್ರಹ್ಮದೇವರ ಮನೆಯಲ್ಲಿ ದೇವರ ಪೂಜೆಗೆ ಒಂದು ವಸ್ತುಗಳನ್ನು ರೆಡಿ ಮಾಡುವಂಥ ಜನ.
ಇಲ್ಲಿ ಬಂದಂತಹ ರಾಯರು ಅವರ ಯಾವುದೇ ಕೆಲಸದಲ್ಲಿ ಕೂಡ ಯಾವುದೇ ಲೋಪದೋಷ ಇಲ್ಲ. ಆದರೆ ಪ್ರಾರಂಭದಲ್ಲಿ ಶಂಕುಕರ್ಣನ ಮೂಲಕ ಅವರು ಮಾಡಿದ ಕೆಲಸವೇ ಲೋಪದ ಕೆಲಸ. ಆದರೆ ಇದರೊಂದು ಸ್ವಾರಸ್ಯ ಉಂಟು. ಶಂಕುಕರ್ಣ ಇಲ್ಲಿ ತಪ್ಪು ಮಾಡಿದ್ದು ಬ್ರಹ್ಮನ ಆಸ್ಥಾನದಲ್ಲಿ. ಏನು ತಪ್ಪು ಮಾಡಿದ? ಏನೋ ಪೂಜೆ ಬೇಕು ತಂದುಕೊಟ್ಟಿಲ್ಲ, ಅಲ್ಲ ಬ್ರಹ್ಮದೇವಿಗೆ ತಂದುಕೊಡ್ಬೇಕಾ? ಯಾಕೆ? ಇಡೀ ಜಗತ್ತಿನಲ್ಲಿ ಸೃಷ್ಟಿ ಮಾಡುವಂತಹ ಬ್ರಹ್ಮದೇವ, ಅವನ ಪೂಜೆಗೆ ಬೇಕಾದಂತಹ ಎಲ್ಲ ವಸ್ತುಗಳನ್ನು ಕೂಡ ಅವನಿಗೆ ಸೃಷ್ಟಿ ಮಾಡಿಕೊಳ್ಳಲಿಕ್ಕೆ ತಾಕತ್ತಿರಬೇಕಾದ್ರೆ ಅದಕ್ಕೆ ಪುನಃ ಅದನ್ನು ರೆಡಿ ಮಾಡಿ ಕೊಡ್ಕೋಬೇಕಾ? ಶಂಕರನ ಬದಲಾಗಿ ಸೃಷ್ಟಿಗೆ ಹೋಗ್ತಾ ಅವನಿಗೆ ಬೇಕಾದ್ದು, ಮತ್ತೆ ಪುನಃ ಶಂಕರನ ಯಾಕೆ ಹೇಳಿ? ಅಂದ್ರೆ ಒಂದು ಚಿಕ್ಕ ತಪ್ಪು ಕೆಲಸವನ್ನು ಒಬ್ಬ ದೇವರ ಕೈಯಲ್ಲಿ ಶಂಕುಕರ್ಣನ ಮೂಲಕ ಅದನ್ನು ಮಾಡಿಸಿ ಅವನ ಮೂಲಕ ಒಂದು ಪ್ರಹ್ಲಾದ ಅವತಾರ ನೋಡಿ. ರಾಯರ ಮುಂದೆ ಒಂದು ಇಟ್ಟಿದ್ದಾರೆ ನೋಡಿ, ಚಿಕ್ಕ ಮೂರ್ತಿ. ಅದು ಪ್ರಹ್ಲಾದ ಮೂರ್ತಿ ಅಂತ ಹೆಸರು, ರಾಯರದೇ ಮೂರ್ತಿ ಅಲ್ಲ, ಪ್ರಹ್ಲಾದ ಮೂರ್ತಿ ಹೆಸರು ಅದಕ್ಕೆ. ಆ ಉತ್ಸವದಲ್ಲಿ ಪಲ್ಲಕ್ಕಿಯಲ್ಲಿ ಎಲ್ಲ ಕೂತ್ಕೊಂಡು ಹೋಗುವಂತ ಮೂರ್ತಿ ಉಂಟಲ್ಲ, ಅದು ರಾಯರ ಮೂರ್ತಿ ಅಲ್ಲ, ಅದು ಪ್ರಹ್ಲಾದ ರಾಯರ ಮೂರ್ತಿ. ಯಾಕೆ ಪ್ರಹ್ಲಾದ ರಾಯರ ಮೂರ್ತಿ ಅಂತಂದ್ರೆ ರಾಯರ ಮೊದಲ ಅವತಾರ ಪ್ರಹ್ಲಾದ ರಾಯರು. ಯಾಕೆ ಪ್ರಹ್ಲಾದ ರಾಯರನ್ನ ಹಾಕಿರಬೇಕು? ಬಾಹ್ಲಿಕನಲ್ಲೋ ವ್ಯಾಸರನ್ನ ಯಾಕೆ ಇರ್ತಾ ಇಲ್ಲ ಅಂತಂದ್ರೆ ವ್ಯಾಸರಾಯರ ಮತ್ತೆ ರಾಘವೇಂದ್ರ ಇಡ್ಲಿಕ್ಕೆ ಆಗುದಿಲ್ಲ. ಬಾಹ್ಲಿಕ ಅವನು ಕ್ಷತ್ರನಾಗಿ ಬಿಟ್ಟ. ಅದಲ್ಲದೆ ಅವನು ಕೌರವರ ಜೊತೆಯಾಗಿ ನಿಂತು ಪಾಂಡವರ ವಿರುದ್ಧವಾಗಿ ಅವರು ಹೋರಾಡಿದರು. ಭೀಮಸೇನ ಕೈಯಲ್ಲಿ ಅವರ ನಾಶ ಆಗ್ತದೆ. ಪ್ರಹ್ಲಾದರಾಯರು ಹಾಗಲ್ಲ. ಚಿಕ್ಕ ಪ್ರಾಯದಲ್ಲಿ 5 ವರ್ಷ ಪ್ರಾಯದಲ್ಲಿ ಭಗವಂತನೇ ಸರ್ವಶ್ರೇಷ್ಠ ಅಂತ ನಂಬಿ ಹಿರಣ್ಯಕಶಿಪಿನ ಅವತಾರಕ್ಕೆ ಕಾರಣೀಕರ್ತವಾದಂತಹ ಜೀವನ ಅಂದರೆ ಅದು ಪ್ರಹ್ಲಾದರಾಯರ ಜೀವನ. ಅದಕ್ಕೋಸ್ಕರ ನಮ್ಮ ಯಾವತ್ತೂ ಕೂಡ ನಾವು ಮಾಡುವಂಥ ಕೆಲಸ ನನಗೆ ಸ್ವಲ್ಪ ವಯಸ್ಸಾಗಲಿ ಅಂತ ಆಮೇಲೆ ಮಾಡ್ತೀನಿ ಅಂತಾನೋ, ದೇವರ ಪೂಜೆ ಇವತ್ತನ್ನು ನಾಳೆ ಮಾಡ್ತೀನಿ ಅಂತಾನೋ, ದೇವಸ್ಥಾನಕ್ಕೆ ಹೋಗೋದು ಇವತ್ತನ್ನು ನಾಳೆ ಹೋಗ್ತೀನಿ ಅಂತಾನೋ ನಾವು ಮಾಡಬಾರದು. ಅದಕ್ಕೋಸ್ಕರ ಆ ಪ್ರಹ್ಲಾದರಾಯ ಪೂಜೆ ಮಾಡ್ತೇವೆ. ಆದ್ರಿಂದ ಆ ಪ್ರಹ್ಲಾದರಾಗಿ, ಬಾಹ್ಲಿಕರಾಗಿ, ವ್ಯಾಸರಾಯರಾಗಿ, ಆನಂತರ ಪುನಃ ರಾಘವೇಂದ್ರಾಯರಾಗಿ ಈ ರೀತಿಯಾಗಿ 4 ಅವತಾರವನ್ನು ಮಾಡಿ ಶಂಕುಕರ್ಣನ ಮೂಲಕ ಈ ಭಾರತ ದೇಶದಲ್ಲಿ ಏನು ಸನಾತನವಾದ ಒಂದು ಪರಂಪರೆ ಇದೆ, ಆ ಪರಂಪರೆಯನ್ನು ಸರ್ವದಾ ಉಳಿಸಬೇಕು ಎನ್ನುವುದು ಬ್ರಹ್ಮದೇವರ ಭಗವಂತನ ಸಂಕಲ್ಪ. ಈ ಸಂಕಲ್ಪಕ್ಕೋಸ್ಕರ ದೇವರು ಶಂಕುಕರ್ಣನ ಮೂಲಕ, ಬ್ರಹ್ಮದೇವರ ಮೂಲಕ ರಾಯರ ಅವತಾರ ಆಗುವಂತೆ ಈ ರೀತಿ ಮಾಡುತ್ತಾರೆ. ಆದ್ದರಿಂದ ಈ ರೀತಿಯಾಗಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾ ಕಲ್ಪವೃಕ್ಷಾಯ ನಮತಾ ಕಾಮ ಧೇ ನ ವೇ. ಹೆಚ್ಚಿನವರು ಹೇಳಬೇಕಾದ್ರೆ ಧೇನುವೇ ಅಂತ ಹೇಳ್ತೀರಿ, ಅದು ಧೇನುವೇ ಅಲ್ಲ, ಧೇನವೇ ಎಂಬುದಾಗಿ ಸ್ಪಷ್ಟವಾಗಿ ಹೇಳಬೇಕು. ಯಾಕಂದ್ರೆ ರಾಯರಿಗೆ ಒಂದು ಹೆಸರು, ಅವರಿಗೆ ಮಹಾಭಾಷಾಚಾರ್ಯ ಅಂತ ಹೆಸರು ಅವರಿಗೆ. ಯಾಕೆಂದ್ರೆ ರಾಯರು ಒಂದು ಹಂತದಲ್ಲಿ ವ್ಯಾಕರಣವನ್ನು ತುಂಬ ಪ್ರೀತಿಯಿಂದ ಅಭ್ಯಾಸ ಮಾಡಿ ಆ ಸಮಯದಲ್ಲಿ ರಾಯರಷ್ಟೇ ವ್ಯಾಕರಣದಲ್ಲಿ ಸರಿಯಾದ ಪಂಡಿತರೇ ಇದ್ದಿಲ್ಲ ಅಂತ ಅವರ ಕಥೆ ಹೇಳುತ್ತೆ. ಅಂತಹ ಪಂಡಿತ ಶ್ರೇಷ್ಠರಾದಂತಹ ರಾಯರ ಉದ್ದೇಶವಾಗಿ ನಾವು ಸ್ತೋತ್ರ ಹೇಳಬೇಕಾದ್ರೆ ಆ ಶ್ಲೋಕದಲ್ಲೇ ವ್ಯಾಕರಣ ತಪ್ಪು ಮಾಡದಿದ್ದಾದ್ರೆ ಅದೊಂದು ಚಿಕ್ಕದಾಗಿ ರಾಯರಿಗೆ ಮಾಡುವಂತಹ ಅಪಚಾರ ಆಗ್ತದೆ. ಅದರಿಂದ ಸ್ಪಷ್ಟವಾಗಿ ಆ ಶಬ್ದಗಳನ್ನು ಅಲ್ಪಪ್ರಾಣ, ಮಹಾಪ್ರಾಣ ಎಲ್ಲವನ್ನು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತ ಕಲ್ಪವೃಕ್ಷಾಯ ನಮತ ಕಾಮಧೇನವೇ ಈ ಶಬ್ದಗಳನ್ನು ಸರಿಯಾಗಿ ಹೇಳುತ್ತಾ ದಿವಸಕ್ಕೆ 1 ಸಲ ಹೇಳಿದ್ರು ಸಾಕು. ತಪ್ಪು ಹೇಳಿಕೊಂಡು ಭಜತಾ ಕಲ್ಪವೃಕ್ಷಾಯ ನಮತಾ ಕಾಮಧೇನವೇ ವೇಣುವೇ ಅಂತ ಈ ರೀತಿಯಾಗಿ ತಪ್ಪು ಹೇಳಿದ್ರೆ 3 ಹೇಳಿದ್ರು ಉಪಯೋಗಿಲ್ಲ. ಆದ್ದರಿಂದ ಈ ಶಬ್ದವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಿತ್ಯದಲ್ಲಿ ನಾವು ಅದು ಹೇಳ್ತಾ ಬರಬೇಕು. ಹೇಳುವುದರಿಂದ ನಮಗೆ ಬೇಕಾದಂತಹ ಎಲ್ಲವನ್ನು ಕೂಡ ಸರ್ವಾಭೀಷ್ಟ ಸಿದ್ಧ್ಯರ್ಥ ನಮಸ್ಕಾರ ಕರೋಮಿ. ಈ ಸ್ತೋತ್ರವನ್ನು ಹೇಳಿ ರಾಯರಿಗೆ ಎಷ್ಟಾಗುವಷ್ಟು ಸುತ್ತು ಬಂದು ರಾಯರ ತೀರ್ಥವನ್ನು ಸ್ವೀಕಾರ ಮಾಡಿ ರಾಯರಿಗೆ ನಮಸ್ಕಾರವನ್ನು ಮಾಡಬೇಕು. ಈ ನಮಸ್ಕಾರ ಮಾಡುವುದರಿಂದ ಸರ್ವಾಭೀಷ್ಟಾರ್ಥ ಸಿದ್ಧ್ಯರ್ಥಂ. ಈ ರೀತಿ ಮಾಡುವುದರಿಂದ ನಮಗೆ ಏನು ಅಭೀಷ್ಟ ಉಂಟು ಅದನ್ನು ರಾಯರಿಗೆ ಅನುಗ್ರಹ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಅದರಿಂದ ನಾನು ಮಠಕ್ಕೆ ಬಂದೆ, ರಾಯರನ್ನು ನೋಡಿದೆ, ನಮಸ್ಕಾರ ಮಾಡದೆ ಅಂತ ಇದೆಲ್ಲ ನಾವು ಹೇಳುವುದಕ್ಕಿಂತ ಈ ರೀತಿಯಾಗಿ ಒಂದು ಒಳ್ಳೆಯ ಅಭ್ಯಾಸವನ್ನು ಮುಂದುವರಿಸಿಕೊಂಡು ಹೋಗೋಣ ಅಂತ ಇವತ್ತಿನ ದಿವಸ ಸಂಗಮ ಮೂಲಕ ಒಂದು ದೇವರಿಗೆ ಪ್ರಾರ್ಥನೆ. ವಿಶೇಷವಾಗಿ ನಾನು ವಿದ್ಯಾಪೀಠದಲ್ಲಿ ನಾವು ಓದಿದವರು, ನಮಗೆ 12 ವರ್ಷ ಕಾಲ ಎಲ್ಲ ವಿದ್ಯೆ ಬುದ್ಧಿ ಬೇಕಾದ ವಸನ ಆಸನ ಎಲ್ಲವನ್ನು ಕೊಟ್ಟು ಅನುಗ್ರಹ ಮಾಡಿದವರು ಪೂಜ್ಯ ಶ್ರೀ ವಿಶ್ವೇಶ್ವತೀರ್ಥ ಶ್ರೀಪಾದರು. ನಾನು ಏನು ಹೇಳಿದ್ದೀನಿ ನಿಮಗೇನು ಅರ್ಥ ಆಗಿದೆ? ನಾನು ಏನಾದರೂ ತಪ್ಪನ್ನು ಹೇಳಲಿಕ್ಕೆ ಸಾಧ್ಯತೆ ಇರುತ್ತದೆ. ನಾನು ಯಾವ ಸರ್ವಜ್ಞ ಅಲ್ಲ. ಏನಾದರೂ ತಪ್ಪು ಹೇಳಿದ್ದು ತಪ್ಪಾಗಿದ್ದರೆ ಅದು ನನ್ನ ಅಜ್ಞಾನ ಅಂತ ನಾನು ರಾಯರಲ್ಲಿ ಗುರುಗಳಲ್ಲಿ ಕ್ಷಮೆ ಕೇಳಿಕೊಂಡು ಏನಾದರೂ ಒಂದು ಅರ್ಥ ಮುಕ್ಕಾಲು ಗಂಟೆ ಅಷ್ಟು ಹೊತ್ತು
ಬಹಳಷ್ಟು ನಾವು ಹೆಮ್ಮೆ ಪಡಬೇಕಾದ ವಿಷಯ ಅಂತಂದರೆ ಕಾವುರುಣ ಈ ಮಲಿವಾರ ಮಠದ ಆಡಳಿತ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಒಂದು ಪರಿಪೂರ್ಣವಾದ ರೀತಿಯಲ್ಲಿ ರಾಯರ ಆರಾಧನೆ ನಡೀತಾ ಬಂತು. ಬ್ರಾಹ್ಮಣರ ಅಲಂಕಾರವಿದೆ, ದೇವರಿಗೆ ಅಲಂಕಾರ, ಅನ್ನದಾನ, 3 ಹೊತ್ತು ಅನ್ನದಾನ, ವಿಶೇಷವಾಗಿ ಬೇರೆ ಬೇರೆ ಕಲಾವಿದರ ಸೇವೆಗಳು, ಭಜನೆಗಳು, ಉಪನ್ಯಾಸಗಳು, ವೀಣಾ ವಾದನ ಇತ್ಯಾದಿಗಳು ಎಲ್ಲವನ್ನು ಭಗವಂತ ಇಲ್ಲಿ ಮಾಡಿಸ್ತಾ ಇದ್ದಾರೆ. ಅದರಿಂದ ಈ ಜಾಗದಲ್ಲಿ ನಾವು ರಾಯರ ಉದ್ದೇಶವಾಗಿ ಏನಾದರೂ ಒಂದು ಪ್ರಾರ್ಥನೆ ಸಲ್ಲಿಸಿದರೆ ಅದು ನಿಸ್ಸಂಶಯವಾಗಿ ಭಗವಂತ ನನಗೆ ಅನುಗ್ರಹ ಮಾಡೇ ಮಾಡ್ತಾನೆ ಸಂಕಲ್ಪದೊಂದಿಗೆ ಭಗವಂತ ಯಾವತ್ತೂ ಕೂಡ ಒಂದು ಮಾತು ಲಾಸ್ಟಿಗೆ ರಾಯರನ್ನು ಇಷ್ಟು ದುಡಿಸ್ಬೇಕಾದ್ರೆ ರಾಯರು ಯಾವತ್ತೂ ಹೇಳ್ತಾ ಇದ್ರಂತೆ, ಯಾವತ್ತೂ ಕೂಡ ಯಾವುದು ನನ್ನ ಶಕ್ತಿ ಅಲ್ಲ ಅಂತ. ರಾಯರಿಗೊಬ್ಬ ಹಾರವನ್ನು ಹಾಕಿ ಸತ್ಕಾರ ಮಾಡಿದಾಗ ಆ ಹಾರವನ್ನು ರಾಯರು ಅಗ್ನಿಗೆ ಹಾಕ್ತಾರೆ. ಅಗ್ನಿಗೆ ಹಾಕಿದ ಹಾರವನ್ನು ಅವನಿಗೆ ಅವಮಾನ ಆಯಿತು ಅಂತಾದಾಗ ಪುನಃ ರಾಯರು ಅಗ್ನಿಗೆ ಕೈ ಹಾಕಿ ಹಾರವನ್ನು ಪುನಃ ಅವನ ಕೈಯಲ್ಲಿ ಕೊಡ್ತಾರೆ. ಕೊಡಬೇಕಾದ್ರೆ ಒಂದು ಮಾತು ಹೇಳ್ತಾರೆ, ಯಾವತ್ತೂ ಕೂಡ ನನ್ನ ಮಂತ್ರಸಿದ್ಧಿ, ನಾನು ಕೊಡುವ ಅನುಗ್ರಹ ಅದೆಲ್ಲವೂ ಕೂಡ ಭಗವಂತ